So, welcome back to Atakshar Academy. Right, in the last session, we discussed about theory concepts of this chapter, that is relations and functions. Right. So now in this section, so we'll discuss the competitive part. Okay, na? So let's get started. ಹಾಗಾದ್ರೆ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಅನಲೈಸ್ ಮಾಡಿದಾಗ ಫ್ರಮ್ 2014 ಟು 2013 ಎಷ್ಟು ಕ್ವಶನ್ಸ್ ಈ ಚಾಪ್ಟರ್ ಮೇಲೆ ಬರ್ತಾ ಹೋಗ್ತವೆಪ್ಪ ಅಂತಂದ್ರೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ. ಸೊ 2014 ಸೊ ನಮಗೆ ಎಷ್ಟು ಬಂದಿದೆಪ್ಪ ಅಂದ್ರೆ 3 ಕ್ವಶನ್ಸ್ ಬಂದಿದ್ವಿ. ಎಲ್ಲಿ 2014 ಎಷ್ಟು ಕ್ವಶನ್ಸ್ ಕೇಳಿದ್ರೆ 3 ಕ್ವಶನ್ಸ್ ಕೇಳಿದರೆ. ಅಗೇನ್ 2015 ಕೂಡ ಎಷ್ಟು ಕ್ವಶನ್ಸ್ ಕೇಳಿದರೆ 3 ಕ್ವಶನ್ಸ್ ಕೇಳಿದರೆ. ಹಾಗಾದ್ರೆ 2016 ದೇ ಆಸ್ಕ್ 2 ಕ್ವಶನ್, 2017 ಕೂಡ 2 ಕ್ವಶನ್ಸ್ ಕೊಟ್ಟಿದ್ದಾರೆ. ಸೊ 2018 ಕೆಲವೊಮ್ಮೆ ಕ್ವಶನ್ಸ್ ಬಂದೇ ಇಲ್ಲ. ಮೇ ಬಿ ಇಲ್ಲಿ ಎಷ್ಟು ಬಂದಿರ್ಬೋದು 2 ಎಕ್ಸಾಕ್ಟ್ಲಿ ಬಂದಿರುತ್ತೆ, ಮಿಸ್ ಆಗಿದೆ. ಸೊ ಹಾಗೆ 2019 ಕೂಡ 2 ಕ್ವಶನ್ಸ್ ಕೇಳಿದ್ರೆ, 2020 ಕ್ವಶನ್ ಕೇಳಿದ್ರೆ, 2021 ಕೂಡ 2 ಕ್ವಶನ್ಸ್ ಕೇಳಿದ್ರೆ. ಸೊ 2022 2 ಕ್ವಶನ್ಸ್ ಕೇಳಿದ್ರೆ, 2023 4 ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಹಾಗಾದ್ರೆ ಸೊ ವಿ ಕ್ಯಾನ್ ಎಕ್ಸೆಪ್ಟ್ ಫ್ರಮ್ ದಿಸ್ ಚಾಪ್ಟರ್ ಎಷ್ಟು ಕ್ವಶನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಪ್ಪ ಅಂತಂದ್ರೆ ಸೊ ಮ್ಯಾಕ್ಸಿಮಮ್ 4 ಅಂತಲೇ ಮಾಡ್ಕೋಬಹುದು, ಹೌದಲ್ವಾ? ಮಿನಿಮಮ್ ವಿಲ್ ಗೆಟ್ 2, ಮ್ಯಾಕ್ಸಿಮಮ್ ವಿಲ್ ಗೆಟ್ ನಾವು ಎಷ್ಟು ಕ್ವಶನ್ಸ್ ಅನ್ನು ತಗೊಳ್ಬಹುದು 4 ಕ್ವಶನ್ಸ್ ಅನ್ನ ತಗೊಳ್ಬಹುದು. ಯಾವುದಕ್ಕೆ? ಫಾರ್ ದ KCET. ಯಾಕಂದ್ರೆ JEE ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ಫ್ರಮ್ ದಿಸ್ ಚಾಪ್ಟರ್ ವಿಲ್ ಗೆಟ್ 2 ಕ್ವಶನ್ಸ್. ಈ ಚಾಪ್ಟರ್ ಇಂದ ನಾವೇನ್ ಮಾಡ್ಬೋದು 2 ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಆರ್ ಮೇ ಬಿ 1 ಕ್ವಶನ್ ಅಂತ ಬಂದಿರ್ತದೆ. ಓಕೆನಾ? ಹಾಗಾದ್ರೆ ಏನೇನು ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಈ ಚಾಪ್ಟರ್ ಅಲ್ಲಿ ಅಪ್ಪ ಅಂದ್ರೆ ಸೊ ಟಾಪಿಕ್ 1 ಟೈಪ್ಸ್ ಆಫ್ ರಿಲೇಷನ್ಸ್, ಅಗೇನ್ ಟಾಪಿಕ್ 2 ಟೈಪ್ಸ್ ಆಫ್ ಫಂಕ್ಷನ್ಸ್, ನೆಕ್ಸ್ಟ್ ಟಾಪಿಕ್ 3 ಕಂಪೋಸಿಷನ್ ಆಫ್ ಫಂಕ್ಷನ್ಸ್, ಲಾಸ್ಟ್ ಒನ್ ಈಸ್ ಇನ್ವರ್ಟಿಬಲ್ ಫಂಕ್ಷನ್. ಸೊ ಇವು 4 ಕಾನ್ಸೆಪ್ಟ್ ಅನ್ನ ನಾವೇನ್ ಮಾಡ್ತಾ ಹೋಗ್ತೀವಿ ಸೊ ಈ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಹಾಗಾದ್ರೆ ಸೊ ಟೈಪ್ಸ್ ಆಫ್ ರಿಲೇಷನ್ಸ್ ಅಲ್ವಾ, ನಾವು ಆಲ್ರೆಡಿ ಥಿಯರಿ ಕ್ಲಾಸಲ್ಲಿ ಎಲ್ಲದನ್ನ ಡಿಸ್ಕಸ್ ಮಾಡಿದ್ದೀವಿ. ಸೊ ಟೈಪ್ಸ್ ಆಫ್ ರಿಲೇಷನ್ಸ್ ಅಲ್ಲಿ, ಹೌದಲ್ವಾ? ಟೈಪ್ಸ್ ಆಫ್ ರಿಲೇಷನ್ಸ್ ಅಲ್ಲಿ ದ ಫಸ್ಟ್ ಒನ್ ನೋಡ್ತಾ ಹೋಗೋಣ. ಸೊ a relation R from A to A with the relation on the set A ಆದಾಗ ಸೊ ಎಂಟಿ ರಿಲೇಷನ್ ಅಂತ ಹೇಳ್ತಿದ್ದಾರೆ. ಎಂಟಿ ರಿಲೇಷನ್ ಅಂದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳ್ತೀನಿ, ಆ ರಿಲೇಷನ್ ಅಲ್ಲಿ ಯಾವುದೇ ರೀತಿಯಾದಂಥ ಆರ್ಡರ್ಡ್ ಪೇರ್ಸ್ ಇರಲ್ಲ. ಅಂತಹ ರಿಲೇಷನ್ ನಾವೆಂತ ಕರಿತಾ ಹೋಗ್ತೀವಿ ಎಂಟಿ ರಿಲೇಷನ್ ಅಂತ ಕರಿತಾ ಹೋಗ್ತೀವಿ. ದಟ್ ಈಸ್ ಆರ್ ಇಸ್ ಈಕ್ವಲ್ಸ್ ಟು ಎಂಟಿ ಆದ್ರೆ ಸೊ ದಟ್ ಮಸ್ಟ್ ಬಿ ಏನಾಗುತ್ತದೆ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ನಾನು ಆಲ್ರೆಡಿ ಹೇಳ್ತೀನಿ ಎಂಟಿ ಸೆಟ್ ಇಸ್ ಆಲ್ವೇಸ್ ಎ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಅಂತ ಗೊತ್ತಿದೆ ನಮಗೆ, ಹೌದಲ್ವಾ? ಫಸ್ಟ್ ಚಾಪ್ಟರ್ ಅಲ್ಲಿ ಎಂಟಿ ಸೆಟ್ ಏನಂತ ಗೊತ್ತಿದೆ, ಇಟ್ ಇಸ್ ಆಲ್ವೇಸ್ ಎ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಅಂತ ಗೊತ್ತಿದೆ. ರೈಟ್, ನೆಕ್ಸ್ಟ್ ಸೊ ಯೂನಿವರ್ಸಲ್ ರಿಲೇಷನ್ ಆಲ್ರೆಡಿ ಹೇಳ್ತೀನಿ, ಎವ್ರಿ ಎಲಿಮೆಂಟ್ ಆಫ್ ಎ ಇಸ್ ರಿಲೇಟೆಡ್ ಟು ಸೊ ಎವ್ರಿ ಎಲಿಮೆಂಟ್ ಆಫ್ ಎ ಆಗಿರಬೇಕು, ಯಾವುದೇ ಒಂದು ಎಲಿಮೆಂಟ್ ಮಿಸ್ ಆಗೋ ಹಾಗಿಲ್ಲ. ಹಾಗಾಗಿ ಸೊ ಯೂನಿವರ್ಸಲ್ ರಿಲೇಷನ್ ಏನಾಗುತ್ತೆ ಆರ್ ಇಸ್ ಈಕ್ವಲ್ಸ್ ಟು ಎ ಕ್ರಾಸ್ ಎ ಆಗಿರುತ್ತೆ. ಅಗೇನ್ ದಿಸ್ ಇಸ್ ಆಲ್ಸೋ ಸಬ್ಸೆಟ್ ಆಫ್ ಏನಾಗಿರ್ತದೆ ಎ ಕ್ರಾಸ್ ಎ. ಯಾಕೆ ಅಂತಂದ್ರೆ ಎವ್ರಿ ಸೆಟ್ ಇಟ್ ಸೆಲ್ಫ್ ಏನಾಗಿರ್ತದಪ್ಪ ಅಂದ್ರೆ ಸಬ್ಸೆಟ್ ಆಗಿರ್ತದೆ. ಓಕೆನಾ? ಸೊ ನೆಕ್ಸ್ಟ್ ಸೊ ನಾವು ಇವೆರಡನ್ನ ನಾವೇನಂತ ಕರಿತಾ ಹೋಗ್ತೀವಿ ಸೊ ಟ್ರಿವಿಯಲ್ ರಿಲೇಷನ್ಸ್ ಅಂತ ಕರಿತಾ ಹೋಗ್ತೀವಿ. ಏನಂತ ಕರಿತಾ ಹೋಗ್ತೀವಿ? ಟ್ರಿವಿಯಲ್ ರಿಲೇಷನ್ಸ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ನಾನ್ ಟ್ರಿವಿಯಲ್ ರಿಲೇಷನ್ಸ್ ಯಾವಾಗ ಬರ್ತಾ ಹೋಗ್ತಾವಪ್ಪ ಅಂದ್ರೆ ಫಸ್ಟ್ ಒನ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್. ನೋಡ್ತಾ ಹೋಗೋಣ. ಹಾಗಾದ್ರೆ ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ ಏನಿರಬಹುದು? ಸೊ ರಿಫ್ಲೆಕ್ಸಿವ್ ರಿಲೇಷನ್ ನಾನು ಹೇಳಿದ್ದೀನಿ, ಫಾರ್ ಆಲ್ ಎ ಬಿಲಾಂಗ್ಸ್ ಟು ದ ನಾನ್ ಎಂಟಿ ಸೆಟ್ ಎ ಅಂದ್ರೆ ನಾನ್ ಎಂಟಿ ಸೆಟ್ ಎ ಯಲ್ಲಿರುವಂತಹ ಎಲ್ಲಾ ಎಲಿಮೆಂಟ್ಸ್ಗೂ ಸೊ ಯಾವ ರೀತಿಯಾದಂತಹ ಆರ್ಡರ್ಡ್ ಪೇರ್ಸ್ ಎಕ್ಸಿಸ್ಟ್ ಆಗಬೇಕು, ಎ ಕಮ ಎ ರೀತಿಯಾದಂತಹ ಆರ್ಡರ್ಡ್ ಪೇರ್ಸ್ ಒಂದು ಎಲಿಮೆಂಟ್ಗೂ ಏನಾಗಿಲ್ಲ ಮಿಸ್ ಆಗೋ ಹಾಗಿಲ್ಲ, ಗೊತ್ತಿದೆ ಅಲ್ವಾ? ಸೊ ಅಂತಹ ರಿಲೇಷನ್ ನಾವೆಂತ ಕರಿತಾ ಹೋಗ್ತೀವಿ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಸಿಮೆಟ್ರಿಕ್ ರಿಲೇಷನ್. ಸಿಮೆಟ್ರಿಕ್ ರಿಲೇಷನ್ ಅಂದ್ರೆ ಏನಪ್ಪಾ? ಇಫ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಆಗಿದ್ರೆ ದೆನ್ ಮಸ್ಟ್ ಬಿ ಬಿ ಕಮ ಎ ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ಫಾರ್ ಆಲ್ ಎ ಕಮ ಬಿ ಬಿಲಾಂಗ್ಸ್ ಟು ದ ನಾನ್ ಎಂಟಿ ಸೆಟ್ ಎಗೆ, ಅಲ್ವಾ? ಎ ಕಮ ಬಿ ಇದ್ದ ಕೂಡಲೇ ನೆಕ್ಸ್ಟ್ ಏನಾಗಿರ್ಬೇಕು ಬಿ ಕಮ ಎ ಮಸ್ಟ್ ಅಂಡ್ ಶುಡ್ ಆಗಿರ್ಲೇಬೇಕು.
ಇನ್ ಕೇಸ್ ಎ ಕಮ ಬಿ ಡಸಂಟ್ ಬಿಲಾಂಗ್ಸ್ ಟು ಆರ್ ಆದ್ರೆ ಬಿ ಕಮ ಎ ಕೂಡ ಡಸಂಟ್ ಬಿಲಾಂಗ್ಸ್ ಟು ಆರ್ ಆಗಿರ್ಬೇಕು ಏನೋ. ಸೊ ಎ ಕಮ ಬಿ ಡಸಂಟ್ ಬಿಲಾಂಗ್ಸ್ ಟು ಆರ್ ಆಗಿದ್ರು ದೆನ್ ಇಟ್ ಮಸ್ಟ್ ಇಂಪ್ಲೈಸ್ ಬಿ ಕಮ ಎ ಡಸಂಟ್ ಬಿಲಾಂಗ್ಸ್ ಟು ಆರ್ ಆಗಿರ್ಬೇಕು. ದೆನ್ ಆಲ್ಸೋ ಇಟ್ ಇಸ್ ಟು ಬಿ ಸಿಮಿಟ್ರಿಕ್ ರಿಲೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಯಾವುದು? ಟ್ರಾನ್ಸಿಟಿವ್ ರಿಲೇಷನ್. ಟ್ರಾನ್ಸಿಟಿವ್ ರಿಲೇಷನ್ ಅಂದ್ರೆ ಇಫ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂಡ್ ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್ ಇಂಪ್ಲೈಸ್ ದಟ್ ಏನಾಗಬೇಕು? ಎ ಕಮ ಸಿ ಮಸ್ಟ್ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಕಮ ಬಿ ಕಮ ಸಿ ಬಿಲಾಂಗ್ಸ್ ಟು ವೇರ್ ದ ನಾನ್ ಎಂಟಿ ಸೆಟ್ ಎ. ಆಲ್ರೆಡಿ ನಾನು ಥಿಯರಿ ಕ್ಲಾಸಲ್ಲಿ ಹೇಳಿದ್ದೀನಿ, ಇವೆರಡೂ ಕಂಡೀಷನಲ್ಲೂ ಒಂದು ಕಂಡೀಷನ್ನು ಮಿಸ್ ಆದರೆ ಸೊ ಏನಾಗುತ್ತದೆ, ನಮಗೆ ಎ ಕಮ ಸಿ ಬಿಲಾಂಗ್ಸ್ ಟು ಆರ್ ಅಂತೇಳಿ ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅವಾಗ ಆಬ್ವಿಯಸ್ಲಿ ಕೊಟ್ಟಿರುವಂತಹ ಆರ್ಡರ್ ಪೇರ್ ಏನು ಮಾಡ್ತಾ ಇರ್ತದೆ? ಟ್ರಾನ್ಸಿಟಿವಿಟಿ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡ್ತಾ ಇರ್ತದೆ. ಹಾಗಾದ್ರೆ ಟ್ರಾನ್ಸಿಟಿವಿಟಿ ಪ್ರಾಪರ್ಟಿ ಯಾವಾಗ ಫೇಲ್ ಆಗುತ್ತಪ್ಪ ಅಂತಂದ್ರಿಗಿನ ಈ ಎರಡೂ ಕಂಡೀಷನ್ ಕೊಟ್ಟಾಗ ಸೊ ಎ ಕಮ ಸಿ ಬಿಲಾಂಗ್ಸ್ ಟು ಆರ್ ಅಂತ ನಮಗೆ ಶೋ ಮಾಡ್ಲಿಕ್ಕೆ ಆಗದೆ ಇದ್ರೆ ಸೊ ಅಂತಹ ಸಿಚುವೇಶನ್ ನಲ್ಲಿ ಸೊ ಆರ್ ಅನ್ನೋದು ಏನಾಗಿರ್ತದೆ? ನಾಟ್ ಟ್ರಾನ್ಸಿಟಿವ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಒನ್, ಸೊ ಈಕ್ವಿವ್ಯಾಲೆನ್ಸ್ ರಿಲೇಷನ್. ಸೊ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂದ್ರೆ ಏನಾಗಿರ್ಬೇಕು? ಸೊ ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮೆಟ್ರಿಕ್ ಆಗಿರಬೇಕು, ದೆನ್ ಏನಾಗಿರ್ಬೇಕು? ಟ್ರಾನ್ಸಿಟಿವ್ ಆಗಿರಬೇಕು. ಸೊ ಅಂತಹ ರಿಲೇಷನ್ನ ನಾವೇನಂತ ಕರಿತಾ ಹೋಗ್ತೀವಿ? ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಾದ್ರೆ ಸೊ ನೆಕ್ಸ್ಟ್ ಒನ್ ಈಸ್ ಸೊ ಆಂಟಿ ಸಿಮೆಟ್ರಿಕ್ ರಿಲೇಷನ್. ಮತ್ತೆ ನೀವು ಆಂಟಿ ಸಿಮೆಟ್ರಿಕ್ ರಿಲೇಷನ್ ಅಂತ ಅನ್ಕೊಂಡಿದ್ದೀರಾ? ಆಂಟಿ ಸಿಮೆಟ್ರಿಕ್ ರಿಲೇಷನ್ ಅಂತ ಅನ್ಕೋಬೇಡಿ. ಸೊ ಇಟ್ ಈಸ್ ಏನೋ ಆಂಟಿ ಸಿಮೆಟ್ರಿಕ್ ರಿಲೇಷನ್. ಓಕೆನಾ? ಹಾಗಾದ್ರೆ ಆಂಟಿ ಸಿಮೆಟ್ರಿಕ್ ರಿಲೇಷನ್ ಅಂದ್ರೆ ಏನಿರ್ತದಪ್ಪ? ಲೆಟ್ ಸೊ ಎ ಬಿ ಎನಿ ಸೆಟ್ and a relation R defined on a set A is said to be an anti-symmetric ಅಂತ ಹೇಳಬೇಕಾದ್ರೆ ಸೊ ಇಫ್ ಅಂಡ್ ಓನ್ಲಿ ಇಫ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಆಗಿರಬೇಕು ಮತ್ತೆ ಬಿ ಕಮ ಎ ಕೂಡ ಏನಾಗಿರ್ಬೇಕು? ಬಿಲಾಂಗ್ಸ್ ಟು ಆರ್ ಆಗಬೇಕು. ಅಂದ್ರೆ ಏನಾಗಿರ್ಬೇಕು? ಅದು ಸಿಮೆಟ್ರಿಕ್ ಆಗಿರಬೇಕು ಅಂತ ಅರ್ಥ ಅದಲ್ವಾ? ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಆಗಿದ್ದು ಬಿ ಕಮ ಎ ಬಿಲಾಂಗ್ಸ್ ಟು ಆರ್ ಆಗಿದ್ರೆ ನಾವೇನಂತ ಹೇಳ್ತೀವಿ? ಸಿಮೆಟ್ರಿಕ್ ರಿಲೇಷನ್ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು ಏನು ಕಂಡೀಷನ್ ಆಗ್ಬೇಕಪ್ಪ ಅಂದ್ರೆ ಎ ಮಸ್ಟ್ ಬಿ ಈಕ್ವಲ್ಸ್ ಟು ಬಿ ಆಗಬೇಕು ಫಾರ್ ಆಲ್ ಎ ಕಮ ಬಿ ಬಿಲಾಂಗ್ಸ್ ಟು ವೇರ್ ದ ನಾನ್ ಎಂಟಿ ಸೆಟ್ ಎಗೆ. ಸೊ ಅಂದ್ರೆ ಸೊ ಏನಾಗಿರ್ಬೇಕಪ್ಪ? ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂಡ್ ಬಿ ಕಮ ಎ ಮಸ್ಟ್ ಬಿಲಾಂಗ್ಸ್ ಟು ಆರ್. ಅದಾದ್ಮೇಲೆ ಇಟ್ ಮಸ್ಟ್ ಇಂಪ್ಲೈಸ್ ದಟ್ ಎ ಇಸ್ ಈಕ್ವಲ್ಸ್ ಟು ಏನಾಗಬೇಕು? ಬಿ ಆಗಬೇಕು. ಇನ್ ಕೇಸ್ ಇವೆರಡು ಕಂಡೀಷನ್ ಅಲ್ಲಿ ಒಂದು ಕಂಡೀಷನ್ ಮಿಸ್ ಆಯಿತು ಅಂದ್ರೆ ನಮಗೆ ಎ ಕಮ ಬಿ ಅಂತೇಳಿ ಪ್ರೂವ್ ಮಾಡಲಿಕ್ಕೆ ಆಗಲ್ಲ. ಸೊ ಅಂತಹ ಸಿಚುವೇಶನ್ ಅಲ್ಲಿ ಕೂಡ ಏನಾಗ್ತದಪ್ಪ ಅಂದ್ರೆ ಇಟ್ ಈಸ್ ಆಂಟಿ ಸಿಮೆಟ್ರಿಕ್ ಆಗ್ತಾ ಹೋಗ್ತದೆ. ಇಲ್ಲಿ ಹೇಳ್ತೇನೆ, ಇಫ್ ಎ ಈಸ್ ನಾಟ್ ಈಕ್ವಲ್ಸ್ ಟು ಬಿ ದೆನ್ ಎ ಮೇ ಬಿ ರಿಲೇಟೆಡ್ ಟು ಬಿ ಆರ್ ಬಿ ಮೇ ಬಿ ರಿಲೇಟೆಡ್ ಟು ಎ ಬಟ್ ನೆವರ್ ಬೋತ್ ಆಗಿರ್ತದೆ. ಓಕೆನಾ? ಸೊ ಆಂಟಿ ಸಿಮೆಟ್ರಿಕ್ ರಿಲೇಷನ್ ಆಗಬೇಕಪ್ಪ ಅಂದ್ರೆ ಅದೇನಾಗಿರ್ಬೇಕು? ಸಿಮೆಟ್ರಿಕ್ ಆಗಿರಬೇಕು ಮತ್ತೆ ಆರ್ಡರ್ಡ್ ಪೇರಲ್ಲಿ ಒಂದು ಎಲಿಮೆಂಟ್ಸ್ ಏನಾಗಿರ್ಬೇಕು? ಈಕ್ವಲ್ ಆಗಿರಬೇಕು. ಆ ಕಂಡೀಷನ್ ನಿಮಗೆ ಗೊತ್ತಿರಬೇಕು. ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಆಗಿತ್ತು ಮತ್ತೆ ಬಿ ಕಮ ಎ ಬಿಲಾಂಗ್ಸ್ ಟು ಏನಾಗಬೇಕು? ಆರ್ ಆಗಿರಬೇಕು. ಮತ್ತೆ ಸಿಮೆಟ್ರಿಕ್ ಅಂದ ಕೂಡಲೇ ಅದು ಆಂಟಿ ಸಿಮೆಟ್ರಿಕ್ ಆಗಲ್ಲ. ಸಿಮೆಟ್ರಿಕ್ ಆದ ಕೂಡಲೇ ಆಂಟಿ ಸಿಮೆಟ್ರಿಕ್ ಆಗಬೇಕಂದ್ರೆ ನಮಗೆ ಇನ್ನೊಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು. ಯಾವುದು? ಎ ಕಮ ಎ ಇಸ್ ಈಕ್ವಲ್ಸ್ ಆಗಬೇಕು ಬಿ ಆಗಬೇಕು. ಹಾಗಾದ್ರೆ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಎಕ್ಸಾಂಪಲ್ ಲೆಟ್ ಎ ಇಸ್ ಈಕ್ವಲ್ಸ್ ಟು ನಾನೇನು ಮಾಡ್ತಿದ್ದೀನಿ? 1 2 3 ಒಂದು ನಾನ್ ಎಂಟಿ ಸೆಟ್ ತಗೊಳ್ತಾ ಇದ್ದೀನಿ. ಯಾವುದು? ಎ ಇಸ್ ಈಕ್ವಲ್ಸ್ ಟು 1 2 3 ತಗೊಂಡಿದ್ದೀನಿ. ಹಾಗಾದ್ರೆ ಸೊ ನಾನು ಇಲ್ಲಿ R1 ರಿಲೇಷನ್ ಡಿಫೈನ್ ಮಾಡ್ತೀನಿ. ಸೊ R1 ರಿಲೇಷನ್ ಅಲ್ಲಿ ಹೇಗಿದ್ದಾವೆ? 1 ಕಮ 1 2 ಕಮ 2. ಸೊ ನೆಕ್ಸ್ಟ್ ಏನಿದೆ? ಸೊ ಇದನ್ನು ತಗೊಳ್ಳೋಣ 3 ಕಮ 3 ತಗೊಳ್ಳೋಣ. ಏನಾಗಿದೆ? 1 ಕಮ 1 2 ಕಮ 2 3 ಕಮ 3 ತಗೊಳ್ಳೋಣ. ನೆಕ್ಸ್ಟ್ R2 ರಿಲೇಷನ್ ತಗೊಳ್ತೀನಿ. 1 ಕಮ 1 1 ಕಮ 2 2 ಕಮ 3 ತಗೊಳ್ತೀನಿ. ನೆಕ್ಸ್ಟ್ R3 ತಗೊಳ್ತೀನಿ. 1 ಕಮ 2 2 ಕಮ 1 ಅಗೇನ್ 2 ಕಮ 3 ತಗೊಳ್ತೀನಿ. ಹಾಗಾದ್ರೆ ಈ ಮೂರು ರಿಲೇಷನ್ ಅಲ್ಲಿ ಯಾವುದು ಆಂಟಿ ಸಿಮೆಟ್ರಿಕ್ ಆಗುತ್ತೆ?
ಓಕೆನಾ. ಹಾಗಾದರೆ R1 ತಗೊಳ್ತೀನಿ. R1 ಇಸ್ ಈಕ್ವಲ್ ಕೊಟ್ಟಿದ್ದಾರೆ 1,1 ಕೊಟ್ಟಿದ್ದಾರೆ. ನಾವು 1,1 ಕೊಟ್ಟರು ಒಂದೇ, ಅದನ್ನು ರಿಪ್ಲೇಸ್ ಮಾಡಿ ಉಲ್ಟಾ ಬರೆದ್ರು ಕೂಡ ಏನಾಗುತ್ತೆ 1,1 ಆಗುತ್ತೆ. ಸೊ ಆಬ್ವಿಯಸ್ಲಿ ಇಟ್ ಇಸ್ ಸ್ಯಾಟಿಸ್ಫೈಸ್ ಸಿಮೆಟ್ರಿಕ್. ಮೋರ್ ಓವರ್ 1 ಇಸ್ ಈಕ್ವಲ್ಸ್ ಟು 1 ಆಗಿದೆ. ಅಗೇನ್ 2,2 ಕೊಟ್ಟಿದ್ದಾರೆ, ನಾವು ಅದನ್ನು ಉಲ್ಟಾ ಬರೆದ್ರು ಕೂಡ ಏನಾಗುತ್ತೆ 2,2 ಆಗುತ್ತೆ. ಅಗೇನ್ 2 ಇಸ್ ಈಕ್ವಲ್ಸ್ ಟು 2 ಆಗುತ್ತೆ. ಅಗೇನ್ ಇಲ್ಲಿ ಏನು ತಗೊಂಡಿದ್ದೀವಿ ನಾವು 3,3 ತಗೊಂಡಿದ್ದೀವಿ. ಹಾಗಾದ್ರೆ ಸೊ 3,3 ನಾವು ಉಲ್ಟಾ ಬರೆದ್ರು ಕೂಡ ಏನಾಗುತ್ತೆ 3,3ನೇ ಆಗುತ್ತೆ. ಹಾಗಾದ್ರೆ 3 ಇಸ್ ಈಕ್ವಲ್ಸ್ ಟು 3ನೇ ಆಗುತ್ತೆ. ಹಾಗಾದ್ರೆ ನೋಡಿ, ಇಂಥ ರಿಲೇಷನ್ ನಾವು ಎಂತ ಕರಿತೀವಪ್ಪ ಅಂದ್ರೆ ಐಡೆಂಟಿಟಿ ರಿಲೇಷನ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಐಡೆಂಟಿಟಿ ರಿಲೇಷನ್ ಅಂದ್ರೆ ಏನಪ್ಪ ಅಂದ್ರೆ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ, ಸೊ ಎ ಬಿಲಾಂಗ್ಸ್ ಟು ಆರ್ ಓನ್ಲಿ ಆಗಿರಬೇಕು. ಅಂಥ ರಿಲೇಷನ್ ನಾವೇಂತ ಕರಿತಾ ಹೋಗ್ತೀವಪ್ಪ ಅಂದ್ರೆ ಐಡೆಂಟಿಟಿ ರಿಲೇಷನ್ ಅಂತ ಕರಿತೀವಿ. ದಿಸ್ ಇಸ್ ದ ಅನದರ್ ಟೈಪ್ ಆಫ್ ರಿಲೇಷನ್. ಗೊತ್ತಿದೆ ಅಲ್ವಾ? ನೋಡಿ, ಐಡೆಂಟಿಟಿ ರಿಲೇಷನ್ ಅಂದ್ರೆ ಏನಾಗಿರ್ಬೇಕು, ಫಾರ್ ಆಲ್ ಎ ಬಿಲಾಂಗ್ಸ್ ಟು ದ ನಾನ್ ಎಂಟಿ ಸೆಟ್ ಎಗೆ ಎ ಬಿಲಾಂಗ್ಸ್ ಟು ಆರ್ ಓನ್ಲಿ ಅನ್ನೋ ಕಂಡೀಷನ್ ಇದೆ, ಓನ್ಲಿ ಆಗಬೇಕು. ಬಟ್ ನಾವು ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ ಏನಾಗಿರ್ಬೇಕು, ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ ಮಸ್ಟ್ ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ಬೇರೆ ಇನ್ಯಾವುದೇ ಆರ್ಡರ್ ಪೇರ್ ಎಕ್ಸ್ಟ್ರಾ ಬರಲಿ, ಇಟ್ ಡಸಂಟ್ ಎಫೆಕ್ಟ್ ದ ಡೆಫಿನೇಷನ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್. ಹೌದಲ್ವಾ? ಬಟ್ ಐಡೆಂಟಿಟಿ ರಿಲೇಷನ್ಗೆ ಬಂದಾಗ ಸೊ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ ಬಿಲಾಂಗ್ಸ್ ಟು ಆರ್ ಏನಾಗಿರ್ಬೇಕು, ಓನ್ಲಿ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಈಗ ಸೆಟ್ ಎ ಯಲ್ಲಿ 1 2 3 ಇದೆ, R1 ಏನಿದೆ 1,1 2,2 3,3 ಇದೆ. ಹಾಗಾದ್ರೆ ಇಂಥ ರಿಲೇಷನ್ ನಾವೆಂತ ಕರಿತೀವಿ, ಐಡೆಂಟಿಟಿ ರಿಲೇಷನ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಸೊ ಎಲ್ಲ ಆರ್ಡರ್ ಪೇರ್ ಏನು ಸ್ಯಾಟಿಸ್ಫೈ ಮಾಡ್ತಾ ಇದ್ದೇವೆ, ಆಂಟಿ ಸಿಮೆಟ್ರಿಕ್ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಹಾಗಾದ್ರೆ ಸೊ R1 ಏನಾಗಿರ್ತದೆ, ಆಂಟಿ ಸಿಮೆಟ್ರಿಕ್ ರಿಲೇಷನ್ ಆಗಿರ್ತದೆ. ಅಗೇನ್ ಈಗ ಎಲ್ಲಿ ಬರೋಣ, R2 ಬರೋಣ. ಸೊ R2 ಬಂದಾಗ ಆರ್ಡರ್ ಪೇರ್ ನಾವೇನ್ ಮಾಡ್ತಾ ಚೆಕ್ ಮಾಡ್ತಾ ಹೋಗೋಣ. ಸೊ 1,1 ಇದೆ. ಸೊ ದಿಸ್ ಆಬ್ವಿಯಸ್ಲಿ ಸ್ಯಾಟಿಸ್ಫೈಸ್ ಆಂಟಿ ಸಿಮೆಟ್ರಿಕ್ ಪ್ರಾಪರ್ಟಿ. ನೆಕ್ಸ್ಟ್ 1 ಈಸ್ ರಿಲೇಟೆಡ್ ಟು 2 ಇದೆ. 2 ರಿಲೇಟೆಡ್ ಏನಾದರೂ 1 ಇದೆಯಾ, ಸೊ 2 ರಿಲೇಟೆಡ್ 1 ಡಸಂಟ್ ಬಿಲಾಂಗ್ಸ್ ಟು, ದಟ್ ಇಸ್ 2,1 ಡಸಂಟ್ ಬಿಲಾಂಗ್ಸ್ ಟು ಆರ್. ಅಂದರೆ ಎರಡನೇ ಕಂಡೀಷನ್ ಇಲ್ಲ, ಒಂದು ಕಂಡೀಷನ್ ಮಿಸ್ ಆಗಿದೆ. ಹಾಗಾದರೆ 1,2 ಆಬ್ವಿಯಸ್ಲಿ ಸ್ಯಾಟಿಸ್ಫೈಸ್ ಆಂಟಿ ಸಿಮೆಟ್ರಿಕ್ ಪ್ರಾಪರ್ಟಿ. ನೆಕ್ಸ್ಟ್ 2 ರಿಲೇಟೆಡ್ ಟು 3 ಇದೆ. 3 ರಿಲೇಟೆಡ್ ಟು 2 ಇಲ್ಲಿ ಯಾವುದೇ ಆರ್ಡರ್ಡ್ ಪೇರ್ ಇಲ್ಲ. ಹಾಗಾದ್ರೆ ಸೆಕೆಂಡ್ ಕಂಡೀಷನ್ ಅಗೇನ್, ಸೊ 3 ರಿಲೇಟೆಡ್ ಟು 2 ಡಸಂಟ್ ಬಿಲಾಂಗ್ಸ್ ಟು ಆರ್ ಆಗಿಬಿಟ್ಟಿದೆ. ಹಾಗಾದ್ರೆ ಅವಾಗೂ ಈ ಆರ್ಡರ್ಡ್ ಪೇರ್ ಏನು ಸ್ಯಾಟಿಸ್ಫೈ ಮಾಡ್ತದೆ, ಆಂಟಿ ಸಿಮೆಟ್ರಿಕ್ ನ ಸ್ಯಾಟಿಸ್ಫೈ ಮಾಡ್ತಾ. ನೋಡಿ, ಆಂಟಿ ಸಿಮೆಟ್ರಿಕ್ ಅಂದ್ರೆ ಏನಂತ ಹೇಳಿದೀನಿ, ಎ ಬಿಲಾಂಗ್ಸ್ ಟು ಆರ್, ಇಲ್ಲಿ ಅಂಡ್ ಅನ್ನೋದಿದೆ, ಎ ಮಸ್ಟ್ ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ಇವೆರಡೂ ಕಂಡೀಷನ್ ಇದ್ದಾರೆ. ಆಮೇಲೆ ನಾವೇನಂತ ಪ್ರೂವ್ ಮಾಡಿದ್ರೆ ಎ ಇಸ್ ಈಕ್ವಲ್ಸ್ ಟು ಬಿ ಅಂತ ಪ್ರೂವ್ ಮಾಡಿದ್ರೆ ಮಾತ್ರನೇ ಅದೇನಾಗುತ್ತೆ, ಆಂಟಿ ಸಿಮೆಟ್ರಿಕ್ ರಿಲೇಷನ್ ಆಗುತ್ತೆ. ಬಟ್ ನಮಗೆ ನೋಡಿ ಇದನ್ನ ಅಬ್ಸರ್ವ್ ಮಾಡಿದಾಗ ನಮಗೇನಿದೆ, ಒಂದೇ ಒಂದು ಕಂಡೀಷನ್ ಇದೆ, ಎರಡನೇ ಕಂಡೀಷನ್ ಇಲ್ಲ. ಹಾಗಾಗಿ ಸೊ ಆಬ್ವಿಯಸ್ಲಿ ಡ್ಯೂ ಟು ದ ಇನ್ಸಫಿಷಿಯಂಟ್ ಕಂಡೀಷನ್, ಆಬ್ವಿಯಸ್ಲಿ ದಿಸ್ ಆರ್ಡರ್ಡ್ ಪೇರ್ ಸ್ಯಾಟಿಸ್ಫೈಸ್ ಆಂಟಿ ಸಿಮೆಟ್ರಿಕ್. ಅಗೇನ್ 2,3 ಕೂಡ ಆಂಟಿ ಸಿಮೆಟ್ರಿಕ್ ಸ್ಯಾಟಿಸ್ಫೈ ಮಾಡ್ತಾ. ಹಾಗಾದ್ರೆ R2 ಕೂಡ ಏನಾಯ್ತು, ಈಗ ಆಂಟಿ ಸಿಮೆಟ್ರಿಕ್ ರಿಲೇಷನ್ ಆಯ್ತು ಅಲ್ವಾ. ಈಗ R3ಗೆ ಬರೋಣ. R3 ಅನ್ನೋದು ಆಂಟಿ ಸಿಮೆಟ್ರಿಕ್ ರಿಲೇಷನ್ ಆಗುತ್ತೋ ಇಲ್ವೋ ನೋಡೋಣ. ಈಗ 1,2 ಇದೆ, 2,1 ಇದೆ, ರೈಟ್. ಸೊ 1,2 ಬಿಲಾಂಗ್ಸ್ ಟು ಆರ್ ಆಗಿದೆ. ಅಗೇನ್ 2,1 is also belongs to R ಆಗಿದೆ. ಬಟ್ ವಿ ನೋ ದಟ್ 1 is not equals to 2 ಆಗಿದೆ. ಸೊ ಹಾಗಾಗಿ ಸೊ ಕೊಟ್ಟಿರುವಂತಹ R3 is so not ಸೊ ಆಂಟಿ ಸಿಮೆಟ್ರಿಕ್ ರಿಲೇಷನ್. ಹೌದಲ್ವಾ? ಇದು ಆಂಟಿ ಸಿಮೆಟ್ರಿಕ್ ರಿಲೇಷನ್ ಆಗಲ್ಲ. ಗೊತ್ತಾಗ್ತಿದೆ ಅಲ್ವಾ ಯಾಕೆ ಅಂತೇಳಿ? ಸೊ R3 ಒಂದೇ ಆಂಟಿ ಸಿಮೆಟ್ರಿಕ್ ಅಲ್ಲ. ಯಾಕಂದ್ರೆ 1,2 ಬಿಲಾಂಗ್ಸ್ ಟು ಆರ್ ಆಗಿದೆ, 2,1 ಬಿಲಾಂಗ್ಸ್ ಟು ಆರ್ ಆಗಿದೆ. ಬಟ್ 1 ಈಸ್ ನಾಟ್ ಈಕ್ವಲ್ಸ್ ಟು 2 ಆಗಿರ್ತದೆ. ಹಾಗಾಗಿ R3 ಈಸ್ ನಾಟ್ ಆಂಟಿ ಸಿಮೆಟ್ರಿಕ್ ರಿಲೇಷನ್. R1 and R2 ಆರ್ ಆಂಟಿ ಸಿಮೆಟ್ರಿಕ್ relation. Moreover, so important note, every identity relation is anti-symmetric relation. ನಾವು ನೋಡಿದ್ವಿ ಎಲ್ಲಿ, R1 ನೋಡಿದ್ವಿ. R1 is the identity relation ಆಗಿರ್ತದೆ. ಹಾಗಾದ್ರೆ ಸೊ ಎವ್ರಿ ಐಡೆಂಟಿಟಿ ರಿಲೇಷನ್ ಇಸ್ ಏನಾಗಿರ್ತದೆ, ಆಂಟಿ ಸಿಮೆಟ್ರಿಕ್ ರಿಲೇಷನ್ ಆಗಿರ್ತದೆ. ಅಲ್ವಾ? ರೈಟ್. ಸೊ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ರಿಲೇಷನ್, ಇನ್ವರ್ಸ್ ಆಫ್ ಎ ರಿಲೇಷನ್.
ನೆಕ್ಸ್ಟ್ ಡೆಫಿನೇಷನ್ ಹೋಗ್ತಾ ಇದೀವಿ, ಯಾವುದಕ್ಕೆ? ಇನ್ವರ್ಸ್ ಆಫ್ ಎ ರಿಲೇಷನ್ ಅಂತ ಹೇಳ್ತಿದ್ವಿ. ಹಾಗಾದ್ರೆ ನೋಡೋಣ. ಲೆಟ್ ಎ ಅಂಡ್ ಬಿ ಆರ್ ಬಿ ಟೂ ಸೆಟ್ಸ್ ಅಂಡ್ ಲೆಟ್ ಆರ್ ಬಿ ಎ ರಿಲೇಷನ್ ಫ್ರಮ್ ಎ ಸೆಟ್ ಎ ಟು ಎ ಸೆಟ್ ಬಿ. ನೋಡಿ ಏನಾಗಿರ್ಬೇಕು, ಆರ್ ಅನ್ನೋದು ಏನಾಗಿರ್ಬೇಕು, ರಿಲೇಷನ್ ಫ್ರಮ್ ವೇರ್ ಟು ವೇರ್ ಆಗಿರ್ಬೇಕು, ಎ ಟು ಬಿ ಆಗಿರ್ಬೇಕು. ಓಕೆನಾ? ದೆನ್ ದ ಇನ್ವರ್ಸ್ ಆಫ್ ಎಫ್, then the inverse of r is denoted by ಹೆಂಗೆ, r inverse ಅಂತ ಡಿನೋಟ್ ಮಾಡ್ತೀವಿ. ಯಾವ ರೀತಿಯಾಗಿ? ಸೊ r inverse ಆಗಿ ಡಿನೋಟ್ ಮಾಡ್ತಾ ಹೋಗ್ತೀವಿ. ದಟ್ ಇಸ್ ದ ಇನ್ವರ್ಸ್ ಆಫ್ r is a relation from where to where ಆಗುತ್ತೆ, b to a ಆಗುತ್ತೆ. ಸೊ r is a relation from a to b ಆದ್ರೆ, ಸೊ r inverse is a relation from ಎಲ್ಲಿಂದಲಿ ಆಗುತ್ತೆ, ಸೊ b to a ಆಗುತ್ತೆ. ಓಕೆನಾ? ಹಾಗಾದ್ರೆ ಆರ್ ಇನ್ವರ್ಸ್ ನಾವು ಯಾವ ರೀತಿಯಾಗಿ ಡಿಫೈನ್ ಮಾಡ್ತೀವಪ್ಪ ಅಂತಂದ್ರೆ, ಸೊ ಯಾವ ರೀತಿಯಾಗಿ ಆರ್ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು, ಸೊ ಬಿ ಕಮ ಎ ಸಚ್ ದಟ್, ಸೊ ಎ ಕಮ ಬಿ ಅನ್ನೋದು ಎಲ್ಲಿರಬೇಕು, ರಿಲೇಷನ್ ಆರ್ ಅಲ್ಲೇ ಇರಬೇಕು. ಸೊ ಕ್ಲಿಯರ್ಲಿ, ಸೊ ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ಸೊ ಇಫ್ ಇಂಪ್ಲಾಯ್ಸ್ ಅಂಡ್ ಇಂಪ್ಲಾಯ್ಡ್ ದಟ್ ಬಿ ಕಮ ಎ ಬಿಲಾಂಗ್ಸ್ ಟು ಏನಾಗುತ್ತೆ, ಆರ್ ಇನ್ವರ್ಸ್ ಆಗುತ್ತೆ. ಹಾಗಾದ್ರೆ ಆರ್ ಇನ್ವರ್ಸ್ ನಾವು ಹೆಂಗ್ ಡಿಫೈನ್ ಮಾಡ್ಬೋದಪ್ಪ ಅಂದ್ರೆ, ಇಟ್ ಇಸ್ ಅ ಕಲೆಕ್ಷನ್ ಆಫ್ ಆರ್ಡರ್ಡ್ ಪೇರ್ ಬಿ ಕಮ ಎ ವೇರ್ ಎ ಕಮ ಬಿ ಮಸ್ಟ್ ಬಿಲಾಂಗ್ಸ್ ಏನಾಗಿರ್ಬೇಕು, ರಿಯಲ್ ನಂಬರ್ ಆಗಿರ್ಬೇಕು. ಗೊತ್ತಾಗ್ತಿದೆ ಅಲ್ವಾ? ಸೊ ದಿಸ್ ಇಸ್ ದ ಇನ್ವರ್ಸ್ ಆಫ್ ಎ ರಿಲೇಷನ್. ಇನ್ವರ್ಸ್ ಆಫ್ ಎ ರಿಲೇಷನ್ ಆಗ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಅದೇನಾಗಿರ್ಬೇಕು, ರಿಲೇಷನ್ ಆಗಿರ್ಬೇಕು. ರಿಲೇಷನ್ ಇರುವಂತಹ ಆರ್ಡರ್ಡ್ ಪೇರ್ಸ್ ನಾವು ಉಲ್ಟಾ ಬರಿತಾ ಹೋದ್ರೆ ಸಾಕು. ಎ ಕಮ ಬಿ ಅದನ್ನೇ ಬರೀಬೇಕು, ಬಿ ಕಮ ಎ ಅಂತ ಬರ್ದ್ರೆ ಸಾಕು. ಹಾಗಾದ್ರೆ ಸೊ ಇಂಪಾರ್ಟೆಂಟ್ ನೋಟ್ ಇಲ್ಲಿ ಏನಿದೆ, ಡೊಮೈನ್ ಆಫ್ ಆರ್ ಇಸ್ ಈಕ್ವಲ್ಸ್ ಏನಾಗುತ್ತೆ, ರೇಂಜ್ ಆಫ್ ಆರ್ ಇನ್ವರ್ಸ್ ಆಗುತ್ತೆ. ಡೊಮೈನ್ ಆಫ್ ದಿ ಫಂಕ್ಷನ್ ಆರ್ ಇಸ್ ಈಕ್ವಲ್ಸ್ ಏನಾಗುತ್ತೆ, ರೇಂಜ್ ಆಫ್ ಆರ್ ಇನ್ವರ್ಸ್ ಆಗುತ್ತೆ. ಅದೇ ರೀತಿಯಾಗಿ ರೇಂಜ್ ಆಫ್ ಆರ್ ಏನಾಗುತ್ತೆ, ಡೊಮೈನ್ ಆಫ್ ಆರ್ ಇನ್ವರ್ಸ್ ಆಗುತ್ತೆ. ಸೊ ದಿಸ್ ಈಸ್ ದ ಡೆಫಿನಿಷನ್ ಆಫ್ ಇನ್ವರ್ಸ್ ಆಫ್ ಎ ರಿಲೇಷನ್. ಓಕೆನಾ? ರೈಟ್. ಸೊ ನೆಕ್ಸ್ಟ್, ಸೊ ಇಂಪಾರ್ಟೆಂಟ್ ನೋಟ್ ಏನ್ ಹೇಳ್ತಿದ್ದಾರೆ, ದ ಯೂನಿವರ್ಸಲ್ ರಿಲೇಷನ್ ಇನ್ ಎ ಸೆಟ್ ಎ ಈಸ್ ಆಲ್ವೇಸ್ ಎ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಅಂತ ಹೇಳ್ತಾ ಇದ್ದೀನಿ. ಏನೋ ಯೂನಿವರ್ಸಲ್ ರಿಲೇಷನ್ ಅನ್ ಎ ಸೆಟ್ ಎ ಇಸ್ ಆಲ್ವೇಸ್ ಏನಾಗಿರ್ತದೆ, ರಿಫ್ಲೆಕ್ಸಿವ್ ಆಗಿರ್ತದೆ, ಸಿಮೆಟ್ರಿಕ್ ಆಗಿರ್ತದೆ, ಟ್ರಾನ್ಸಿಟಿವ್ ಆಗಿರ್ತದೆ. ಯಾಕೆ ಅಂತಂದ್ರೆಗಿನ, ಸೊ ಆರ್ ಇಸ್ ಈಕ್ವಲ್ಸ್ ಟು ಎ ಕ್ರಾಸ್ ಎ ಆಗಿರ್ತದೆ. ದಟ್ ಈಸ್ ಎ ಕ್ರಾಸ್ ಎ, ಇಟ್ ಈಸ್ ಅ ಸಬ್ಸೆಟ್ ಆಫ್ ಏನಾಗಿರ್ತದೆ, ಎ ಕ್ರಾಸ್ ಎ ಆಗಿರ್ತದೆ. ಹೌದಲ್ವಾ? ಹಂಗಾದ್ರೆ ಎವ್ರಿ ಎಲಿಮೆಂಟ್ ಇನ್ ದ ಸೆಟ್ ಎ ಏನಾಗಿರ್ತವೆ, ಪ್ರತಿಯೊಂದು ಎಲಿಮೆಂಟ್ ಏನಾಗಿರ್ತವೆ, ಅದು ರಿಲೇಟೆಡ್ ಆಗಿರ್ತದೆ. ಹಂಗಾದ್ರಿಂದ ಸೊ ಅಂತ ರಿಲೇಷನ್ ನಾವೇಂತ ಕರಿತೀವಿ, ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೀವಿ. ಸೊ ಯೂನಿವರ್ಸಲ್ ರಿಲೇಷನ್ ಇಸ್ ಆಲ್ವೇಸ್ ನಾವೇನಂತ ಹೇಳ್ಬೋದು, ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಹೇಳ್ಬಹುದು. ಏನಂತ ಹೇಳ್ಬೋದು, ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರಿನ, ಸೊ ಯೂನಿವರ್ಸಲ್ ರಿಲೇಷನ್ ಇಸ್ ಆಲ್ವೇಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಮತ್ತೇನಾಗಿರ್ತದೆ, ಟ್ರಾನ್ಸಿಟಿವ್ ಆಗಿರ್ತದೆ. ನೆಕ್ಸ್ಟ್ ನೋಟ್ 2. If A is a non-empty set and R is a null relation, ನೋಡಿ ಇದು ಇಂಪಾರ್ಟೆಂಟ್. ಸೊ ಈ ನೋಟ್ ಮೇಲೆ ಕೂಡ ಪ್ರಾಬ್ಲಮ್ನ ನಿಮ್ಮ KCT ಕೊಟ್ಟಿದ್ರು. ಹಾಗಾದ್ರೆ ಆರ್ ಈಸ್ ಏನಂತ ಕೊಟ್ಟಿದ್ದಾರೆ, ನಲ್ ರಿಲೇಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಆರ್ ಈಸ್ ಏನಾಗಿದೆ, ನಲ್ ರಿಲೇಷನ್ ಆಗಿದೆ. ಸೊ ಆ ನಲ್ ರಿಲೇಷನ್ ಯಾವ್ದ್ರ ಮೇಲೆ ಡಿಫೈನ್ ಮಾಡಿದರೆ, ನಾನ್ ಎಂಪ್ಟಿ ಸೆಟ್ ಎ ಮೇಲೆ ಡಿಫೈನ್ ಮಾಡಿದ್ದಾರೆ. R is a null relation defined in a non-empty set ಏನಾಗಿದೆ, A ಆಗಿದೆ. Then R is never be reflexive but always ಏನಾಗಿರ್ತದೆ, ಇದು ಸಿಮೆಟ್ರಿಕ್ ಆಗಿರ್ತದೆ, ಟ್ರಾನ್ಸಿಟಿವ್ ಆಗಿರ್ತದೆ. ಯಾಕೆ ನೋಡಿ, ರಿಫ್ಲೆಕ್ಸಿವ್ ಆಗಬೇಕು. ಸೊ ರಿಫ್ಲೆಕ್ಸಿವ್ ರಿಲೇಷನ್ ಆಗಬೇಕು ಅಂತಂದ್ರೆ ಏನಂತ ಹೇಳಿದೆ, ಫಾರ್ ಆಲ್ ಎ ಬಿಲಾಂಗ್ಸ್ ಟು ದ ನಾನ್ ಎಂಪ್ಟಿ ಸೆಟ್ ಏನಾಗಿರ್ಬೇಕು, ಎ ಕಮ ಎ ಬಿಲಾಂಗ್ಸ್ ಟು ಆರ್ ಆಗಬೇಕು. ಅಂಥ ರಿಲೇಷನ್ ನಾವೆಂತ ಕರಿತೀವಿ, ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಹಾಗಾದ್ರೆ ನೋಡಿ, ಎಲ್ಲ ಎಲಿಮೆಂಟ್ಸ್ ಆ ಸೆಟ್ ಅಲ್ಲಿ ಇರಲೇಬೇಕು ಅಂತ ಅರ್ಥ.
ಹಾಗಾದರೆ ಇಲ್ಲಿ ಏನಂತಿದ್ವಿ ನೋಡಿ, ಎಲಿಮೆಂಟ್ಸ್ ಇದ್ದಾವೆ, ಆರ್ ಏನಾಗಿದೆ ನಲ್ ರಿಲೇಷನ್ ಆಗಿದೆ, ಅಂದ್ರಿಗಿನ ಆರ್ ಇಸ್ ಈಕ್ವಲ್ಸ್ ಏನಾಗ್ಬಿಟ್ಟಿದೆ ಇಲ್ಲಿ ಎಮ್ ಟಿ ರಿಲೇಷನ್ ಆಗಿದೆ. ಹಾಗಾದರೆ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ ಕಮ ಎ ಡಸಂಟ್ ಬಿಲಾಂಗ್ಸ್ ಟು ಆರ್ ಆಗಿಬಿಡ್ತದೆ. ಹಾಗಾಗಿ ಇಟ್ ಈಸ್ ನಾಟ್ ಏನಾಗುತ್ತೆ ರಿಫ್ಲೆಕ್ಸಿವ್ ರಿಲೇಷನ್. ಹಾಗಾದ್ರೆ ಸಿಮೆಟ್ರಿಕ್ ಯಾಕೆ ಆಗತ್ತೆ ನಾನು ನಿಮಗೆ ಹೇಳಿದ್ದೀನಿ. ಸೊ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಆಗಿದ್ರೆ ದೆನ್ ಬಿ ಕಮ ಎ ಬಿಲಾಂಗ್ಸ್ ಟು ಆರ್ ಅಂತ ಶೋ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ ಯಾವುದೇ ಆರ್ಡರ್ ಪೇರ್ ಇಲ್ಲ ಅಂದಿನ ಎ ಕಮ ಬಿ ಏನಾಗಿದೆ ಡಸಂಟ್ ಬಿಲಾಂಗ್ಸ್ ಟು ಆರ್. ಎ ಕಮ ಬಿನೇ ಇಲ್ಲ ಅಂತಂದ್ರೆ ಬಿ ಕಮ ಎ ಕೂಡ ಏನಾಗಲ್ಲ ಡಸಂಟ್ ಬಿಲಾಂಗ್ಸ್ ಟು ಆರ್ ಆಗತ್ತೆ. ಹಾಗಾಗಿ ಸೊ ಆರ್ ಇಸ್ ಆಲ್ವೇಸ್, ದಟ್ ಇಸ್ ದ ನಲ್ ರಿಲೇಷನ್ ಇಸ್ ಆಲ್ವೇಸ್ ಏನಾಗುತ್ತೆ ಸಿಮಿಟ್ರಿಕ್ ರಿಲೇಷನ್ ಆಗುತ್ತೆ. ಅದೇ ರೀತಿಯಾಗಿ ಈಗ ಟ್ರಾನ್ಸಿಟಿವ್ ರಿಲೇಷನ್ಗೆ ಬಂದಾಗ, ಸೊ ನಾವು ಟ್ರಾನ್ಸಿಟಿವ್ ರಿಲೇಷನ್ ಬಂದಾಗ ಏನಂತ ತಗೊಳ್ತೀವಿ, ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂಡ್ ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್. ದೆನ್ ನಾವೇನಂತ ಶೋ ಮಾಡ್ತೀವಿ, ಎ ಕಮ ಸಿ ಬಿಲಾಂಗ್ಸ್ ಟು ಆರ್ ಅಂತ ಶೋ ಮಾಡ್ತೀವಿ. ಹಾಗೆ ನೋಡಿ, ಈಗ ಎ ಕಮ ಬಿನೂ ಇಲ್ಲ, ಬಿ ಕಮ ಸಿನೂ ಇಲ್ಲ. ಹಾಗಾದ್ರೆ ಎ ಕಮ ಸಿನು ಪ್ರೂವ್ ಮಾಡ್ಲಿಕ್ಕೆ ಆಗತ್ತಾ? ಪ್ರೂವ್ ಮಾಡ್ಲಿಕ್ಕೆ ಆಗದೇ ಇಲ್ಲ. ದಟ್ ಇಸ್ ಎ ಕಮ ಸಿ ಕೂಡ ಡಸಂಟ್ ಬಿಲಾಂಗ್ಸ್ ಟು ಆರ್ ಆಗತ್ತೆ. ಹಾಗಾದ್ರೆ ಯಾವುದೇ ರೀತಿಯಂತ ಆರ್ಡರ್ಡ್ ಪೇರ್ ಇಲ್ಲ ಅಂದಾಗ ಕೂಡ ಏನಾಗುತ್ತದೋ ಟ್ರಾನ್ಸಿಟಿವ್ ರಿಲೇಷನ್ ನ ಸ್ಯಾಟಿಸ್ಫೈ ಮಾಡ್ತಾ ಇರ್ತದೆ ಅಂತ ಅರ್ಥ. ಹಾಗಾದ್ರೆ ನಲ್ ರಿಲೇಷನ್, ದಟ್ ಇಸ್ ಎಮ್ ಟಿ ರಿಲೇಷನ್ ಇಸ್ ಆಲ್ವೇಸ್ ಎ ಸಿಮಿಟ್ರಿಕ್ ರಿಲೇಷನ್, ಟ್ರಾನ್ಸಿಟಿವ್ ರಿಲೇಷನ್, but it's never be reflexive relation. Okay, now this is a note 2, right? So another important note, so note number, so ಏನು ಮಾಡ್ತೋಗೋಣ 3 ಅನ್ನ ಡಿಸ್ಕಸ್ ಮಾಡೋಣ. ಏನು ಹೇಳ್ತಾ ಇದೆ, if R and S are any two relation on a set A, then ನೋಡಿ, ಈಗ R ಅನ್ನೋದು ಒಂದು ಏನಾಗಿದೆ ಒಂದು ರಿಲೇಷನ್ ಆಗಿದೆ, ಎಸ್ ಅನ್ನೋದು ಕೂಡ ಏನಾಗಿದೆ ಒಂದು ರಿಲೇಷನ್ ಆಗಿದೆ, ಎನಿ ಟು ರಿಲೇಷನ್ ಸೆಟ್ ಎ. ದೆನ್ ಫಸ್ಟ್ ಪಾಯಿಂಟ್ ಏನು ಹೇಳ್ತಿದೆ, ಇಫ್ ಆರ್ ಅಂಡ್ ಎಸ್ ಆರ್ ರಿಫ್ಲೆಕ್ಸಿವ್, ಏನೋ ಇಫ್ ಆರ್ ಅಂಡ್ ಎಸ್ ಆರ್ ರಿಫ್ಲೆಕ್ಸಿವ್ ದೆನ್ ಆರ್ ಇಂಟರ್ಸೆಕ್ಷನ್ ಎಸ್, ಆರ್ ಯೂನಿಯನ್ ಎಸ್, ಆರ್ ಏನಾಗಿದೆ ಅಂತ ಅರ್ಥ ರಿಫ್ಲೆಕ್ಸಿವ್ ಆಗಿದೆ ಅಂತ ಅರ್ಥ. ಎರಡು ರಿಲೇಷನ್ಗಳು ಯೂನಿಯನ್ ಮಾಡಿದ್ರು, ಇಂಟರ್ಸೆಕ್ಷನ್ ಮಾಡಿದ್ರು, ಇನ್ ಕೇಸ್ ಆರ್ ಅಂಡ್ ಎಸ್ ಏನಾದ್ರು ರಿಫ್ಲೆಕ್ಸಿವ್ ರಿಲೇಷನ್ ಆಗಿದ್ರೆ ಅದನ್ನ ಯೂನಿಯನ್ ಮಾಡಿದ್ರು, ಇಂಟರ್ಸೆಕ್ಷನ್ ಮಾಡಿದ್ರು, ಏನಾಗ್ತಾ ಹೋಗ್ತದೆ ರಿಫ್ಲೆಕ್ಸಿವ್ ರಿಲೇಷನ್ ಆಗ್ತದೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತದೆ, ಇಫ್ ಆರ್ ಅಂಡ್ ಎಸ್ ಆರ್ ಸಿಮಿಟ್ರಿಕ್, ಆರು ಮತ್ತೆ ಎಸ್ ಅನ್ನೋ ರಿಲೇಷನ್ಗಳು ಏನಾದಾಗ ಸಿಮಿಟ್ರಿಕ್ ಆದ್ರೆ ಆರ್ ಇಂಟರ್ಸೆಕ್ಷನ್ ಎಸ್ ಮತ್ತೆ ಆರ್ ಯೂನಿಯನ್ ಎಸ್ ಕೂಡ ಏನಾಗಿರ್ತದೆ ಸಿಮಿಟ್ರಿಕ್ ರಿಲೇಷನ್ ಆಗಿರ್ತದೆ ಅಂತ ಹೇಳ್ತದೆ. ಹಾಗಾದ್ರೆ ಸೊ ವಿಲ್ ಮೂವ್ ಆನ್ ಟು ದಿ ಥರ್ಡ್ ಪಾಯಿಂಟ್. ಆಲ್ರೆಡಿ ಈಗ ಏನ್ ಹೇಳ್ತದೆ, ಇಫ್ ಆರ್ ಅಂಡ್ ಎಸ್ ಆರ್ ಟ್ರಾನ್ಸಿಟಿವ್ ದೆನ್ ಆರ್ ಇಂಟರ್ಸೆಕ್ಷನ್ ಎಸ್ ಈಸ್ ಟ್ರಾನ್ಸಿಟಿವ್ ಬಟ್ ಆರ್ ಯೂನಿಯನ್ ಎಸ್ ನೀಡ್ ನಾಟ್ ಬಿ ಟ್ರಾನ್ಸಿಟಿವ್ ಅಂತ ಹೇಳ್ತಿದ್ದಾರೆ. ಸೊ ಏನ್ ಹೇಳ್ತಿದ್ದಾರೆ ಇಲ್ಲಿ, ಆರ್ ಇಂಟರ್ಸೆಕ್ಷನ್ ಎಸ್ ಟ್ರಾನ್ಸಿಟಿವ್ ಆಗಬಹುದು ಬಟ್ ಆರ್ ಯೂನಿಯನ್ ಎಸ್ ಯಾವುದೇ ಕಾರಣಕ್ಕೂ ಟ್ರಾನ್ಸಿಟಿವ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅಥವಾ ನೀಡ್ ನಾಟ್ ಬಿ, ಆಗ್ಬೇಕಂತಿಲ್ಲ, ಆಗದೇನೂ ಇರಬಹುದು. ಹಾಗಾದ್ರೆ ಆಗದೇನೆ ಇರ್ಬೋದು ಹೆಂಗ್ರೆ ಹೆಂಗೆ, ಸೊ ವಿಲ್ ಸಿ ದ ಒನ್ ಆಫ್ ದಿ ಎಕ್ಸಾಂಪಲ್. ಸೊ ಎ ಇಸ್ ಈಕ್ವಲ್ಸ್ ಏನಿದೆ 1 2 3 ಇದೆ. ಆರ್ ಅನ್ನೋ ರಿಲೇಷನ್ ತಗೊಳ್ಳೋಣ. ಆರ್ ಅನ್ನೋ ರಿಲೇಷನ್ ಅಲ್ಲಿ ಏನ್ ತಗೊಳ್ತೀನಿ, ಸೊ 1, 1 2, 2 ನೆಕ್ಸ್ಟ್ 3, 3 1, 2, 2, 1 ತಗೊಳ್ತೇನೆ. ಈಗ ನೋಡೋಣ ಇದು ಟ್ರಾನ್ಸಿಟಿವ್ ಹೌದೋ ಇಲ್ವ ಅಂತೇಳಿ. ಸೊ 1, 1 2, 2 3, 3 ಎಲ್ಲದೂ ಸ್ಯಾಟಿಸ್ಫೈ ಮಾಡ್ತದೆ. 1 ಈಸ್ ರಿಲೇಟೆಡ್ ಟು 2, 2 ಈಸ್ ರಿಲೇಟೆಡ್ ಟು 1, ಸೊ 1 ಈಸ್ ರಿಲೇಟೆಡ್ ಟು 1 ಇದೆ, ಹೆನ್ಸ್ ಇಟ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್ ಆಗುತ್ತೆ. ಅದೇ ರೀತಿ ಎಸ್ ಅನ್ನೋ ರಿಲೇಷನ್ ತಗೊಳ್ತೀನಿ, ಏನಿದೆ, ಸೊ 1, 1 ಅಗೇನ್ 2, 2 ನೆಕ್ಸ್ಟ್ 3, 3 ತಗೊಳ್ತೀನಿ, 2, 3 ತಗೊಳ್ತೀನಿ, 3, 2 ತಗೊಳ್ತೀನಿ. ನೋಡೋಣ ಈಗ ಸೊ ಈ ಮೂರು ಆರ್ಡರ್ಡ್ ಪೇರ್ ಏನು ಸ್ಯಾಟಿಸ್ಫೈ ಮಾಡ್ತವೆ, ಟ್ರಾನ್ಸಿಟಿವಿಟಿ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡ್ತದೆ. ನೆಕ್ಸ್ಟ್ 2 ಈಸ್ ರಿಲೇಟೆಡ್ ಟು 3 ಆಗಿದೆ, 3 ಈಸ್ ರಿಲೇಟೆಡ್ ಟು 2 ಆಗಿದೆ. ಟ್ರಾನ್ಸಿಟಿವ್ ಆಗ್ಬೇಕಂದ್ರೆ ಏನು ಇರಬೇಕು, 2, 2 ಬಿಲಾಂಗ್ಸ್ ಟು ಆರ್ ಆಗಬೇಕು. ಸೊ ಆಬ್ವಿಯಸ್ಲಿ 2, 2 ಇರೋದ್ರಿಂದ ಎಸ್ ಕೂಡ ಏನು ಟ್ರಾನ್ಸಿಟಿವ್ ರಿಲೇಷನ್. ಹಾಗಾದ್ರೆ ನಾವು ತಗೊಂಡಿರುವಂತಹ ಹೈಪೋಥಿಸಿಸ್ ಏನಾಗ್ತದೆ, ಟ್ರೂ ಆಗ್ತಾ ಇದೆ. ಹಾಗಾದ್ರೆ ಅವೆರಡನ್ನ ಏನ್ ಮಾಡೋಣ, ಈಗ ಯೂನಿಯನ್ ಮಾಡೋಣ. ಯೂನಿಯನ್ ಮೀನ್ಸ್ ನಾವೇನ್ ಮಾಡ್ತೀವಿ, ಎರಡು ಸೆಟ್ ಇರುವಂತಹ ಎಲಿಮೆಂಟ್ಸ್ ನಾವೇನ್ ಮಾಡ್ತೀವಿ, ಕಂಬೈನ್ ಮಾಡಿ ಬರೀತಾ ಹೋಗ್ತೀವಿ. ಹಾಗಾದ್ರೆ ಆರ್ ಯೂನಿಯನ್ ಎಸ್ ಇದು ಈ ಕೋರ್ಸ್ ಆಗುತ್ತೆ, ಎಲ್ಲಾ ಎಲಿಮೆಂಟ್ಸ್ ಅನ್ನ ಬರೀತಾ ಹೋಗ್ತೀವಿ. ಹಾಗಾದ್ರೆ ಈಗ ಚೆಕ್ ಮಾಡ್ತಾ ಹೋಗೋಣ ಟ್ರಾನ್ಸಿಟಿವ್ ಹೌದೋ ಇಲ್ವೋ ಅಂತ ಹೇಳಿ. ಈಗ 1 ಈಸ್ ರಿಲೇಟೆಡ್ ಟು 2 ತಗೊಂಡು 2 ಈಸ್ ರಿಲೇಟೆಡ್ ಟು 1 ತಗೊಂಡ್ರೆ 1 ರಿಲೇಟೆಡ್ ಟು 1 ಇದೆ, ಹೆನ್ಸ್ ಟ್ರಾನ್ಸಿಟಿವ್ ಆಗುತ್ತೆ. ಬಟ್ ಇನ್ ಕೇಸ್ 1 ರಿಲೇಟೆಡ್ ಟು 2 ತಗೊಳ್ತೀನಿ, ದಟ್ ಈಸ್ 1, 2 ಬಿಲಾಂಗ್ಸ್ ಟು ಆರ್ ಅಗೇನ್ ಅಂಡ್
ಸೊ ಅಗೇನ್ 2, 3 ಬಿಲಾಂಗ್ಸ್ ಟು ಆರ್ ತಗೊಳ್ತೀನಿ. ಬಟ್ ಇದನ್ನು ಅಬ್ಸರ್ವ್ ಮಾಡಿ, ಯಾವುದೇ ಕಾರಣಕ್ಕೂ 1, 3 ಡಸಂಟ್ ಬಿಲಾಂಗ್ಸ್ ಟು ಆರ್. ಇಲ್ಲಿ ಎಲ್ಲಾದರೂ 1, 3 ಇದೆಯಾ? 1, 3 ಇಲ್ಲ. ಹಾಗಾಗಿ ಸೊ ಆರ್ ಯೂನಿಯನ್ ಎಸ್ ನೀಡ್ ನಾಟ್ ಟು ಬಿ ಟ್ರಾನ್ಸಿಟಿವ್. ಗೊತ್ತಾಗ್ತಿದೆ ಅಲ್ವಾ? ಆರ್ ಅಂಡ್ ಎಸ್ ರಿಫ್ಲೆಕ್ಸಿವ್ ಆಗಿದ್ರೆ ಯೂನಿಯನ್ ಆಲ್ಸೋ ರಿಫ್ಲೆಕ್ಸಿವ್, ಇಂಟರ್ಸೆಕ್ಷನ್ ಇಸ್ ಆಲ್ಸೋ ರಿಫ್ಲೆಕ್ಸಿವ್. ನೆಕ್ಸ್ಟ್ ಆರ್ ಯೂನಿಯನ್ ಎಸ್ ಸಿಮೆಟ್ರಿಕ್ ಆಗಿದ್ರೆ ಅದರ ಯೂನಿಯನ್ ಇಂಟರ್ಸೆಕ್ಷನ್ ಮತ್ತೆ ಯೂನಿಯನ್ ಕೂಡ ಏನಾಗುತ್ತೆ? ಸಿಮೆಟ್ರಿಕ್ ಆಗುತ್ತೆ. ಆರ್ ಅಂಡ್ ಎಸ್ ಆರ್ ಟ್ರಾನ್ಸಿಟಿವ್ ಆದಾಗ ಇಂಟರ್ಸೆಕ್ಷನ್ ಮಾತ್ರ ಏನಾಗ್ತಾ ಇರ್ತದೆ? ಟ್ರಾನ್ಸಿಟಿವ್ ಆಗ್ತಾ ಇರ್ತದೆ. ಬಟ್ ಯೂನಿಯನ್ ಏನಾಗಲ್ಲ, ನೀಡ್ ನಾಟ್ ಟು ಬಿ ಟ್ರಾನ್ಸಿಟಿವ್ ಆಗುತ್ತೆ. ಹಾಗಾದ್ರೆ ಅದಕ್ಕೊಂದು ನಾವು ಎಕ್ಸಾಂಪಲ್ ನೋಡಿದ್ವಿ. ನೋಡಿ, ಈ ಕ್ವಶನ್ ಈ ಪ್ರಾಪರ್ಟಿ ಮೇಲೆ ಒಂದು ಕ್ವಶನ್ ಹಿಂಗೆ ಫ್ರೇಮ್ ಮಾಡಿದ್ರು ಕೂಡ, ಓಕೆನಾ? ನಿಮಗಿದು ಗೊತ್ತಿರಬೇಕು, ರೈಟ್? ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಪಾರ್ಟಿಷನ್ ಆಫ್ ಎ ಸೆಟ್. ಏನೋ ನೆಕ್ಸ್ಟ್ ಯಾವುದು? ಪಾರ್ಟಿಷನ್ ಆಫ್ ಎ ಸೆಟ್. ಪಾರ್ಟಿಷನ್ ಆಫ್ ಎ ಸೆಟ್ ನಮಗೆ ಇಲ್ಲಿ ಗೊತ್ತಾಗ್ತಿದೆ. ಪಾರ್ಟಿಷನ್ ಅಂತಂದ್ರೆ ನಾವೇನ್ ಮಾಡ್ತಾ ಹೋಗ್ಬೇಕು? ಡಿವೈಡ್ ಮಾಡ್ತಾ ಹೋಗ್ಬೇಕು ಅಂತ ಹೇಳಿದೆ. ನೋಡೋಣ, ಪಾರ್ಟಿಷನ್ ಆಫ್ ಎ ಸೆಟ್ ಅಂದ್ರೆ ಏನು ಅಂತ ಹೇಳಿ. ಲೆಟ್ ಎ ಬಿ ಎನಿ ನಾನ್ ಎಂಟಿ ಸೆಟ್. ಎ ಅನ್ನೋದು ನಾವೇನು ತಗೊಳ್ತೀನಿ? ಒಂದು ನಾನ್ ಎಂಟಿ ಸೆಟ್ ಅನ್ನು ತಗೊಳ್ಳೋಣ. ಸೊ ಅದನ್ನ ನಾನು ಹೆಂಗ್ ಮಾಡ್ತೀನಿ? A1, A2 ಅಂಡ್ ಸೊ ಆನ್, ಎ ಕೆ ಬಿ ಎನಿ ನಾನ್ ಎಂಟಿ ಸಬ್ಸೆಟ್ಸ್ ಆಫ್ ದ ಸೆಟ್ ಎ ತಗೊಳ್ತೀನಿ. ಓಕೆನಾ? ಸೊ ಎ ಅನ್ನೋದು ಎನಿ ಒನ್ ಆಫ್ ದಿ ಸೆಟ್. ಅಗೇನ್ A1 to AKB the subsets of the set A, such that the first one AI intersection AJ is equals to MT for I is not equals to J ಅಂತ ಹೇಳಿದ್ರೆ, ಅಂದ್ರಿಗಿನ ಯಾವುದೇ ಎರಡು ಸಬ್ಸೆಟ್ ಅನ್ನು ನಾವು ಇಂಟರ್ಸೆಕ್ಷನ್ ಮಾಡಿದ್ರೆ ಏನ್ ಬರ್ತಾ ಹೋಗ್ಬೇಕು? MT ಬರಬೇಕು. ಇಟ್ ಮೀನ್ಸ್ ಇಲ್ಲಿರುವಂತಹ ಎಲ್ಲ A1, A2, A3 ಅಂಡ್ ಸೊ ಆನ್ ಏಕೆ ಏನಾಗಿರ್ಬೇಕು? ಡಿಸ್ಜಾಯಿಂಟ್ ಸೆಟ್ಸ್ ಆಗಿರಬೇಕು. ಏನಾಗಿರ್ಬೇಕು? ಸೊ ಡಿಸ್ಜಾಯಿಂಟ್ ಸೆಟ್ಸ್ ಆಗಿರಬೇಕು. ಸೊ ಎ ಐ ಇಂಟರ್ಸೆಕ್ಷನ್ ಎ ಜೆ ಇಸ್ ಈಕ್ವಲ್ಸ್ ಏನಾಗಬೇಕು? MT ಆಗಬೇಕು. ನೆಕ್ಸ್ಟ್, ಸೊ ಆ ಎಲ್ಲಾ ಸಬ್ಸೆಟ್ಗಳನ್ನ ಯೂನಿಯನ್ ಮಾಡಿದ್ರೆ ಐ ಇಸ್ ಈಕ್ವಲ್ಸ್ ಟು 1 to K ಆಫ್ ಎ ಇಸ್ ಈಕ್ವಲ್ಸ್ ನಮ್ಗೆ ಏನಾಗಬೇಕು? ಸೆಟ್ ಎ ಆಗಬೇಕು. ಗೊತ್ತಾಗ್ತದೆ ಅಲ್ವಾ? ಫಸ್ಟ್ ಕಂಡೀಷನ್ ಏನು? ಸೊ ಇಂಟರ್ಸೆಕ್ಷನ್ ಮಾಡಿದ್ರೆ MT ಬರಬೇಕು. ಅಂದ್ರಿಗಿನ ನಾವು ತಗೊಂಡಿರುವಂತ ಡಿಫೈನ್ ಮಾಡಿರುವಂತ ಎಲ್ಲಾವ್ದು ಏನಾಗಿರ್ಬೇಕು? ಸಬ್ಸೆಟ್ಗಳು ಡಿಸ್ಜಾಯಿಂಟ್ ಸೆಟ್ಸ್ ಆಗಿರಬೇಕು. ನೆಕ್ಸ್ಟ್ ಏನ್ ಮಾಡಬೇಕು? ಯೂನಿಯನ್ ಮಾಡಿದ್ರೆ ಏನ್ ಬರ್ತಾ ಇರಬೇಕು? ಸೆಟ್ ಎ ಬರ್ತಾ ಇರಬೇಕು. ಸೊ ಅವಾಗ ದೆನ್ ದ ಸೆಟ್ A1, A2 ಅಂಡ್ ಸೊ ಆನ್ AK ಈಸ್ ಸೆಡ್ ಟು ಬಿ ಎ ಪಾರ್ಟಿಷನ್ ಆಫ್ ದ ಏನಂತ ಹೇಳ್ತೀವಿ? ಸೆಟ್ ಎ ಅಂತ ಹೇಳ್ತೀವಿ. ಗೊತ್ತಾಗ್ತದೆ ಅಲ್ವಾ? ಗೊತ್ತಿದ್ದಾನೆ. ಸೊ ಪಾರ್ಟಿಷನ್ ಆಫ್ ಎ ಸೆಟ್ ಅಂದ್ರೆ ಏನಪ್ಪಾ ಅಂದ್ರೆ, ಒಂದು ಸೆಟ್ ಇರ್ತದೆ. ಆ ಸೆಟ್ಗೆ ನಾವೇನ್ ಮಾಡ್ತಾ ಹೋಗ್ಬೇಕು? ಡಿಸ್ಜಾಯಿಂಟ್ ಸಬ್ಸೆಟ್ಗಳನ್ನ ತಗೊಳ್ಬೇಕು. ಆ ಡಿಸ್ಜಾಯಿಂಟ್ ಸಬ್ಸೆಟ್ಗಳು ತಗೊಳ್ಬೇಕು. ದಟ್ ಮೀನ್ಸ್ ಸಬ್ಸೆಟ್ಗಳನ್ನ ತಗೊಳ್ಬೇಕು. ಆ ಸಬ್ಸೆಟ್ಗಳು ಏನಾಗಿರ್ಬೇಕು ಅಂದ್ರೆ ಡಿಸ್ಜಾಯಿಂಟ್ ಆಗಿರ್ಬೇಕು. ಮತ್ತೆ ಯೂನಿಯನ್ ಮಾಡಿದ್ರೆ ನಮಗೆ ಸೆಟ್ ಇಟ್ ಸೆಲ್ಫ್ ಬರ್ತಾ ಇರಬೇಕು. ಸೊ ಅಂತಹ ಸೆಟ್ ನಾವೆಂತ ಕರಿತಾ ಹೋಗ್ತೀವಿ? ಪಾರ್ಟಿಷನ್ ಆಫ್ ಎ ಸೆಟ್ ಅಂತ ಕರಿತೀವಿ. ಹಾಗಾದ್ರೆ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಲೆಟ್ ಎ ಇಸ್ ಈಕ್ವಲ್ಸ್ ಟು, ಸೊ ಎ ಇಸ್ ಈಕ್ವಲ್ಸ್ ಅಂತ ತಗೊಳ್ಳೋಣ 1, 2, 3 ತಗೊಳ್ಳೋಣ. ಹಾಗಾದ್ರೆ ಫಸ್ಟ್ ಪಾರ್ಟಿಷನ್ ಮಾಡ್ತಾ ಹೋಗ್ತೀನಿ. P1 ಅನ್ನೋದು ಹೇಗಪ್ಪ ಅಂದ್ರೆ ಸೊ 1, 2, 3 ತಗೊಳ್ತೀನಿ, ಹೌದಲ್ವಾ? ಸೊ ದೀಸ್ ಆರ್ ಆಲ್ ದಿ ಸಬ್ಸೆಟ್ ಆಫ್ ದಿ ಸೆಟ್. ಯಾವುದಕ್ಕೆ? ಎ ಆಗ್ತದಲ್ವಾ? ಹಾಗಾದ್ರೆ 1, 2, 3 ನಾವು ಇಂಟರ್ಸೆಕ್ಷನ್ ಮಾಡಿದ್ರೆ MT ಬರ್ತದೆ. ಸೊ ಈ ಮೂರು ಸಬ್ಸೆಟ್ ನ ಯೂನಿಯನ್ ಮಾಡಿದ್ರೆ ನಮ್ಗೆ ಏನ್ ಬರ್ತದೆ? ಸೆಟ್ ಎ ಬರ್ತದೆ. ಸೊ ದಿಸ್ ಇಸ್ ದ ಒನ್ ಆಫ್ ದಿ ಸೆಟ್. ದಟ್ ಇಸ್ ಅ ಪಾರ್ಟಿಷನ್ ಆಫ್ ಎ ಸೆಟ್. ನೆಕ್ಸ್ಟ್ P2 ಡಿಫೈನ್ ಮಾಡ್ತೀನಿ. ಹೇಗೆ? ಸೊ ಒಂದು ಸಬ್ಸೆಟ್ 1, ಇನ್ನೊಂದು ಸಬ್ಸೆಟ್ ಅಲ್ಲಿ 2, 3 ಮಾಡ್ತೀನಿ. ಹಾಗಾದ್ರೆ ಇವೆರಡನ್ನು ಯೂನಿಯನ್ ಮಾಡಿದ್ರೆ ನಮಗೆ ಏನ್ ಬರ್ತಾ ಹೋಗ್ತದೆ? ಸೆಟ್ ಏನೇ ಬರ್ತದೆ. ಮೋರ್ ಓವರ್ ಇವೆರಡರ ಇಂಟರ್ಸೆಕ್ಷನ್ ಮಾಡಿದ್ರೆ ನಮ್ಗೆ ಏನ್ ಬರ್ತಾ ಹೋಗ್ತದೆ? MT ಬರ್ತದೆ. ನೆಕ್ಸ್ಟ್ P3 ಅನ್ನೋದನ್ನು ಡಿಫೈನ್ ಮಾಡ್ಕೊಳ್ತೀನಿ. ಸೊ ಹೆಂಗೆ? 2 ಆಫ್ ಒಂದು ಸಬ್ಸೆಟ್ ಯಾವುದು? 2 ತಗೊಳ್ತೀನಿ. ಇನ್ನೊಂದು ಸಬ್ಸೆಟ್ ಯಾವ್ದು ತಗೊಳ್ತೀನಿ? 1, 3 ತಗೊಳ್ತೀನಿ. ಇವೆರಡು ಸೆಟ್ ಅನ್ನ ಇಂಟರ್ಸೆಕ್ಷನ್ ಮಾಡಿದ್ರೆ MT ಬರ್ತದೆ. ಇವೆರಡು ಸೆಕ್ಷನ್ ನ ಯೂನಿಯನ್ ಮಾಡಿದ್ರೆ ಸೆಟ್ ಎ ಬರ್ತದೆ. ಅದೇ ರೀತಿಯಾಗಿ P4 ಅನ್ನೋ ಸೆಟ್ ತಗೊಳ್ತೀನಿ. ಸೊ ಇವೆರಡು ಸೆಟ್ ಅನ್ನ ನಾವು ಇಂಟರ್ಸೆಕ್ಷನ್ ಮಾಡಿದ್ರೆ MT ಬರ್ತದೆ. ಯೂನಿಯನ್ ಮಾಡಿದ್ರೆ ಕೂಡ ನಮ್ಗೆ ಏನ್ ಬರ್ತದೆ? ಸೆಟ್ ಎ ಬರ್ತದೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಪಾರ್ಟಿಷನ್ ಆಫ್ ಎ ಸೆಟ್. ಅಂಡ್ ಫೈನಲಿ P5. ಸೊ 1, 2, 3 ಇಟ್ ಸೆಲ್ಫ್ ನಾವೇನ್ ಮಾಡ್ಬೋದು? ಸಬ್ಸೆಟ್ ಅನ್ನು ತಗೊಂಡಾಗ ಸೊ ಇಟ್ ಸೆಲ್ಫ್ ಏನಾಗಿರುತ್ತೆ? ಈಕ್ವಲ್ಸ್ ಟು ಎ ಆಗುತ್ತೆ. ಹಾಗಾದ್ರೆ ಸೊ ದೀಸ್ ಆರ್ ಆಲ್ ದಿ ಪಾರ್ಟಿಷನ್ಸ್ ಆಫ್ ಎ ಸೆಟ್. ನೋಡಿ, ಪಾರ್ಟಿಷನ್ ಆಫ್ ಎ ಸೆಟ್ ಅಂಡ್ ಇಟ್ ಮೀನ್ಸ್ ಏನಂತ ಹೇಳ್ಬೋದಪ್ಪ ಅಂದ್ರೆ ಇಟ್ ಇಸ್ ಅ ಕಲೆಕ್ಷನ್ ಆಫ್ ಆಲ್ ದಿ ಡಿಸ್ಜಾಯಿಂಟ್ಸ್ ಸಬ್ಸೆಟ್ ಅಂತ ಹೇಳ್ತಾ ಹೋಗಬಹುದು, ಹೌದಲ್ವಾ? ಸೆಟ್ ಎಲ್ಲಿ ಸೊ ಇಲ್ಲಿ ಪಾರ್ಟಿಷನ್ ಅಲ್ಲಿ ಏನಿರ್ತಾ ಇರ್ತವೆ?
ಡಿಸ್ಜಾಯಿಂಟ್ ಸಬ್ಸೆಟ್ಗಳ ಕಲೆಕ್ಷನ್ ನಾವೇಂತ ಕರಿತಾ ಹೋಗ್ತೀವಿ. ಸೊ ಪಾರ್ಟಿಷನ್ ಆಫ್ ಎ ಸೆಟ್ ಅಂತ ಕರಿತೀವಿ. ಹಾಗಾದ್ರೆ ನೋಡಿ, ಇಲ್ಲಿ 3 ಎಲಿಮೆಂಟ್ಸ್ ಇದ್ರೆ ನಾವು ಎಷ್ಟು ಪಾರ್ಟಿಷನ್ ಮಾಡ್ಬೋದು? ಸೊ 5 ಪಾರ್ಟಿಷನ್ ಮಾಡಬಹುದು. ಒಂದು ಯಾವುದೋ ಒಂದು ನಾನ್ ಎಂಟಿ ಸೆಟ್ ಅಲ್ಲಿ 3 ಎಲಿಮೆಂಟ್ಸ್ ಇದ್ರೆ ಅದನ್ನ ಎಷ್ಟು ಪಾರ್ಟಿಷನ್ಸ್ ಆಗಿ ಮಾಡಬಹುದು? 5 ಪಾರ್ಟಿಷನ್ಸ್ ಆಗಿ ಮಾಡಬಹುದು. ಸೊ ದಿಸ್ ಇಸ್ ಅಬೌಟ್ ಪಾರ್ಟಿಷನ್ ಆಫ್ ಎ ಸೆಟ್. ಹಾಗಾದ್ರೆ ಸೊ ನಾವು ಈಗ ಒಂದು ಫಾರ್ಮುಲಾ ಇದೆ. ನಾವು ಇನ್ ಕೇಸ್ ಇಲ್ಲೇನೋ 3 ಎಲಿಮೆಂಟ್ಸ್ ಇದಾವೆ, P1 P2 P3 P4 P5 ಅಂತ ಬರೆದ್ಬಿಟ್ಟಿವಿ. ಹಾಗಾದ್ರೆ ಇನ್ನೂ ಜಾಸ್ತಿ ಎಲಿಮೆಂಟ್ಸ್ ಕೊಟ್ಟಾಗ, ಸೆಟ್ ಎ ಅಲ್ಲಿ 1 2 3 4 5 6 7 8 ಕೊಟ್ಟಾಗ, ಒಂದು ಫೈನೈಟ್ ಸೆಟ್ ಅನ್ನ ಕೊಡ್ತಾ ಹೋದಾಗ ಅದಕ್ಕೆ ನಮಗೊಂದು ಫಾರ್ಮುಲಾ ಇದೆ. ಏನಪ್ಪಾ ಅಂತಂದ್ರೆ, ದ ನಂಬರ್ ಆಫ್ ಪಾರ್ಟಿಷನ್ ಆಫ್ ಎ ಸೆಟ್ ಎ ವಿತ್ ಕಾರ್ಡಿನಾಲಿಟಿ n+1 is given by ಏನಾಗಿರ್ತದೆ? ಸೊ P of n+1 where summation varies from r is equals to 0 to n, NCR of P of r ಅಂತ ಕೊಟ್ಟಿದೆ. ನಮಗೆ NCR ಅಂದ್ರೆ ಏನು? ಕಾಂಬಿನೇಷನ್, ದಟ್ ಈಸ್ n ಫ್ಯಾಕ್ಟೋರಿಯಲ್ ಡಿವಿಸಿಬಲ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು ಏನಾಗುತ್ತೆ? r ಫ್ಯಾಕ್ಟೋರಿಯಲ್ ಆಗುತ್ತೆ. ಅದಲ್ವಾ? ನಮಗೆ ಕಾಂಬಿನೇಷನ್ ಫಾರ್ಮುಲಾ ಗೊತ್ತಿದೆ. ವೇರ್, ಸೊ ನಮಗೆ ಇನ್ನೊಂದು ಇಂಟು ಕೊಡ್ತಾರೆ, P of 0 is equals ಏನಾಗುತ್ತೆ? 1 ಅಂತ ಕೊಟ್ಟಿದ್ದಾರೆ. ಓಕೆನಾ? ಇಲ್ಲಿ ನೋಡಿ, ಕಾರ್ಡಿನಾಲಿಟಿ ಏನಿದಾಗ n+1 ಇದ್ದಾಗ, ಕಾರ್ಡಿನಾಲಿಟಿ ಏನಿದಾಗ n+1 ಇದ್ದಾಗ, ಸೊ ನಂಬರ್ ಆಫ್ ಪಾರ್ಟಿಷನ್ ಆಫ್ ದಟ್ ಸೆಟ್ ಇಸ್ ಈಕ್ವಲ್ಸ್ ಟು ಏನಾಗ್ತದೆ? P of n+1 is equals to summation r is equals to 0 to n where n is summation r is equals to 0 to n NCR into P of r ಆಗುತ್ತೆ. ಈಗ ನೋಡ್ತಾ ಹೋಗೋಣ. ಬಟ್ n is equals to 0 ತಗೊಂಡ್ರೆ ಇಟ್ ಮೀನ್ಸ್ ನಂಬರ್ ಆಫ್ ಪಾರ್ಟಿಷನ್ ಆಫ್ ಎಲಿಮೆಂಟ್ 1 ಇದ್ದಾಗ ಏನಾಗುತ್ತೆ? ಸೊ ಸಮೇಷನ್ ಆರ್ ಇಸ್ ಈಕ್ವಲ್ಸ್ ಟು ಎಲ್ಲಿಂದ 0 ಆಗುತ್ತೆ? 0 to 0 ವೇರ್ ಆಗುತ್ತೆ. 0 C0 P ಆಫ್ ಏನಂತ ತಗೊಳ್ಬೋದು? 0 ಅಂತ ತಗೊಳ್ಬೋದು. ಹಾಗಾದ್ರೆ ನಮಗೆ ಗೊತ್ತಿದೆ, ಸೊ 0 C0 ಇಸ್ ಆಲ್ವೇಸ್ ಈಕ್ವಲ್ಸ್ ಟು 1. ಹಾಗಾದ್ರೆ P ಆಫ್ 0 ಅವರೇ ನಮಗೆ ಕೊಟ್ಟಿದ್ದಾರೆ 1 ಆಗುತ್ತೆ. ಹಾಗಾದ್ರೆ 1 ಎಲಿಮೆಂಟ್ ಇದ್ದಾಗ ನಮಗೆ ಏನಾಗುತ್ತೆ? ಒಂದೇ ಒಂದು ಪಾರ್ಟಿಷನ್ ಆಗುತ್ತೆ. ನೆಕ್ಸ್ಟ್, ಸೊ ವಿಲ್ ಚೂಸ್ n is equals to 2, ದಟ್ ಇಸ್ 2 ಎಲಿಮೆಂಟ್ಸ್ ಇದ್ದಾಗ ನಮಗೆ ಪಾರ್ಟಿಷನ್ ಆಫ್ ಸೆಟ್ ಏನು ಬರ್ತಾ ಹೋಗ್ತದೆ? ಸೊ ಎಷ್ಟು ಬರ್ತಾ ಹೋಗ್ತವೆ? 2 ಬರ್ತಾ ಹೋಗ್ತದೆ. ಸೇಮ್ ಬೈ ಯೂಸಿಂಗ್ ದ ಫಾರ್ಮುಲಾ ಸಮೇಷನ್ ವೇರಿಯಸ್ ಫ್ರಮ್ r is equals to 0 to 1 ಆದ್ರೆ ಏನಾಗುತ್ತೆ? 1 CR P of r ಅಗೇನ್, ಹೌದಲ್ವಾ? ಸೊ 1 CR P of r ಹೆಂಗೆ ಬರ್ಕೊಳ್ಬಹುದು? ಸಮೇಷನ್ ಎಕ್ಸ್ಪ್ಯಾಂಡ್ ಮಾಡಿದಾಗ 1 C0 P of 0 ಪ್ಲಸ್ ಸೊ 1 C1 P of 1 ಅಂತ ತಗೊಳ್ಬಹುದು. ಸೊ ನಮಗೆ ಆಲ್ರೆಡಿ ಸೊ 1 C0 ವ್ಯಾಲ್ಯೂಸ್ ನಮಗೆ ಏನಾಗ್ತಾ ಹೋಗ್ತದೆ? 1 ಬರ್ದೆ. P of 0 ವ್ಯಾಲ್ಯೂ is 1. ಅಗೇನ್ 1 C1 is 1, ದಟ್ P of 1 is equals to 1 ಆಗುತ್ತೆ. ಸೊ 1 + 1 ಏನಾಗುತ್ತೆ? 2 ಆಗುತ್ತೆ. ಅದೇ ರೀತಿಯಾಗಿ ನಾವು ಇನ್ ಕೇಸ್ ಎಲಿಮೆಂಟ್ 3 ಇದ್ರೆ, ಸೊ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ ನಾವು ಎಷ್ಟು ಮಾಡ್ಬೋದು? 5 ಪಾರ್ಟಿಷನ್ಸ್ ಡಿಫೈನ್ ಮಾಡ್ಕೋಬಹುದು. 2 ಎಲಿಮೆಂಟ್ಸ್ ಇದ್ರೆ, ಅಗೇನ್ 4 ಎಲಿಮೆಂಟ್ಸ್ ಇದ್ರೆ ನಾವು ಎಷ್ಟು ಪಾರ್ಟಿಷನ್ ಡಿಫೈನ್ ಮಾಡ್ಕೋಬಹುದು? 15 ಪಾರ್ಟಿಷನ್ಸ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಕೇಸ್ ಏನಾದರೂ 5 ಇದ್ದಾಗ ನಾವು ಎಷ್ಟು ಪಾರ್ಟಿಷನ್ ಮಾಡ್ಕೋಬಹುದಪ್ಪ ಅಂದ್ರೆ ನಾವು 52 ಮಾಡಬಹುದು. ನೆಕ್ಸ್ಟ್ 6 ಇದ್ರೆ ವಿ ಕ್ಯಾನ್ ಡಿಫೈನ್ 203 ಪಾರ್ಟಿಷನ್ ಡಿಫೈನ್ ಮಾಡ್ಕೋಬಹುದು. ಸೊ ಇದು ನೆನಪಿರಬೇಕು ನಿಮಗೆ, ಗೊತ್ತಾಗ್ತಿದೆ ಅಲ್ವಾ? ಸೊ ಏನೋ, ಸೊ 1 ಎಲಿಮೆಂಟ್ ಇದ್ರೆ ಒಂದೇ, 2 ಎಲಿಮೆಂಟ್ಸ್ ಇದ್ರೆ 2 ಡಿಫೈನ್ ಮಾಡ್ಕೊಳ್ತೀವಿ, 3 ಎಲಿಮೆಂಟ್ಸ್ ಇದ್ರೆ ಎಷ್ಟು ಡಿಫೈನ್ ಮಾಡ್ತೀವಿ? 5 ಡಿಫೈನ್ ಮಾಡ್ತೀವಿ. ಯಾಕಂದ್ರೆ ನಾವು ನೋಡಿ ಇಲ್ಲೇ ನೋಡ್ತೀವಿ, ಸೊ ಇದರಲ್ಲಿ 3 ಎಲಿಮೆಂಟ್ಸ್ ಇದಾವೆ, 1 2 3 ಎಲಿಮೆಂಟ್ಸ್ ಇದಾವೆ. ಎಷ್ಟು ಪಾರ್ಟಿಷನ್ ಆಯಿತು? ಸೊ 5 ಪಾರ್ಟಿಷನ್ ಆಯಿತು, ಹೌದಲ್ವಾ? ಸೊ ಆ ಫಾರ್ಮುಲಾದಲ್ಲಿ ನಮಗೆ ಎಷ್ಟು ಪಾರ್ಟಿಷನ್ ಆಗುತ್ತೆ? 5 ಪಾರ್ಟಿಷನ್ಸ್ ಆಗುತ್ತೆ. ಅಗೇನ್ 4 ಎಲಿಮೆಂಟ್ ಇದ್ರೆ 15. ಸೊ ನೆಕ್ಸ್ಟ್ ಏನಾಗುತ್ತೆ? 5 ಎಲಿಮೆಂಟ್ ಇದ್ರೆ 52, 6 ಎಲಿಮೆಂಟ್ ಇದ್ರೆ ನಾವೇನು ಮಾಡ್ಬೋದು? 203 ಎಲಿಮೆಂಟ್ಸ್ ನಾವೇನು ಮಾಡಬಹುದು? 203 ಪಾರ್ಟಿಷನ್ ಮಾಡ್ತಾ ಹೋಗಬಹುದು. ಅದೇ ರೀತಿ ನಾವು 7 ಎಲಿಮೆಂಟ್ಸ್ಗೂ 8 ಎಲಿಮೆಂಟ್ಸ್ಗೂ ನೋಡ್ತಾ ಹೋಗಬಹುದು. ಓಕೆನಾ? ಸೊ ಇಷ್ಟುವರೆಗೂ, ದಟ್ ಈಸ್ ಅಪ್ ಟು ಎಲ್ಲಿವರೆಗೂ? ಸೊ 6 ಎಲಿಮೆಂಟ್ಸ್ ವರೆಗೂ ನೆನಪಿಟ್ಟುಕೊಳ್ಳಿ. ಸೊ ಡಿಪೆಂಡ್ಸ್ ಅಪಾನ್ ಇದ್ರ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಕೇಳ್ತಾ ಹೋಗ್ತಾರೆ, ಗೊತ್ತಲ್ವಾ? ನೆಕ್ಸ್ಟ್, ಸೊ ಹಾಗಾದ್ರೆ ಸೊ ವಾಟ್ ಇಸ್ ದ ಯೂಸ್ ಆಫ್ ದಿಸ್ ಪಾರ್ಟಿಷನ್ ಆಫ್ ಎ ಸೆಟ್? ನಾವು ಪಾರ್ಟಿಷನ್ ಆಫ್ ಎ ಸೆಟ್ ಅನ್ನು ಏಕೆ ನಾವು ಕಲಿಬೇಕಾಗಿತ್ತು, ಹೌದಲ್ವಾ? ಸೊ ವಾಟ್ ಇಸ್ ದ ಯೂಸ್ ಆಫ್ ಪಾರ್ಟಿಷನ್ ಆಫ್ ಎ ಸೆಟ್ ಅಂತಂದ್ರೆಗಿನ, ಸೊ ನಮಗೊಂದು ಫಂಡಮೆಂಟಲ್ ಥಿಯರಮ್ ಆಫ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಹೇಳ್ತಾರೆ. ನಮಗೆ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂದ್ರೆ ಗೊತ್ತಿದೆ ಏನಂತ ಅಂತೇಳಿ, ದ ಎಫ್ ಮಸ್ಟ್ ಬಿ, ದಟ್ ಇಸ್ ಆರ್ ಮಸ್ಟ್ ಬಿ ಏನಾಗಿರ್ಬೇಕು? ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮೆಟ್ರಿಕ್ ಆಗಿರಬೇಕು, ಮತ್ತೇನಾಗಿರ್ಬೇಕು? ಟ್ರಾನ್ಸಿಟಿವ್ನು ಕೂಡ ಆಗಿರಬೇಕು. ಅದನ್ನ ನಾವೆಂತ ಕರಿತೀವಾಗ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಸೊ ಈಗ ನೋಡ್ತಾ ಹೋಗೋಣ ಏನ್ ಹೇಳುತ್ತೆ ಫಂಡಮೆಂಟಲ್ ಥಿಯರಮ್ ಆಫ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತಂದ್ರೆ, ಸೊ ಎವ್ರಿ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆನ್ ಎ ಸೆಟ್ ಎ
ಏನು ಹೇಳ್ತದೆ, ಎವ್ರಿ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಅನ್ ಎ ಸೆಟ್ ಎ ಇಂಡ್ಯೂಸಸ್ ಎ ಪಾರ್ಟಿಷನ್ ಆಫ್ ದಿಸ್ ಸೆಟ್ ಎ ಅಂಡ್ ಎವ್ರಿ ಪಾರ್ಟಿಷನ್ ಏನು ಹೇಳ್ತಿದ್ರೆ, ಎವ್ರಿ ಪಾರ್ಟಿಷನ್ ಆಫ್ ಎ ಡಿಫೈನ್ಸ್ ಆನ್ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಆನ್ ಎ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಟ್ ಮೀನ್ಸ್ ಏನಪ್ಪ, ಎವ್ರಿ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಸೆಟ್ ಎ ಇಂಡ್ಯೂಸಸ್ ಎ ಪಾರ್ಟಿಷನ್ ಆಫ್ ದ ಸೆಟ್ ಎ. ಸೊ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆಗಿದ್ರೆ ನಾವೇನ್ ಮಾಡ್ತಾ ಹೋಗ್ಬೋದು, ಪಾರ್ಟಿಷನ್ಸ್ ಅನ್ನು ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಎವ್ರಿ ಪಾರ್ಟಿಷನ್ ಆಫ್ ಎ ಡಿಫೈನ್ಸ್ ಆನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅನ್ನತ್ತೆ. ಹಾಗಾದ್ರೆ ದಟ್ ಈಸ್ ದೇರ್ಫೋರ್ ದ ನಂಬರ್ ಆಫ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ಸ್. ನಮಗೇನು ಫೈಂಡ್ ಮಾಡಲಿಕ್ಕೆ, ನಂಬರ್ ಆಫ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆನ್ ಎ ಸೆಟ್ ಎ ಈಸ್ ಈಕ್ವಲ್ಸ್ ಟು ದ ನಂಬರ್ ಆಫ್ ಪಾರ್ಟಿಷನ್ಸ್ ಆಫ್ ಎ ಸೆಟ್ ಎ. ನೋಡಿ ಇದು ನಮಗೆ ಯಾವುದಕ್ಕೆ ಹೆಲ್ಪ್ ಆಯ್ತು ಈಗ. ಸೊ ಟೋಟಲ್ ನಂಬರ್ ಆಫ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಪಾರ್ಟಿಷನ್ ಆಫ್ ಎ ಸೆಟ್ ಬೇಕಾಗುತ್ತೆ. ಹಾಗಾಗಿ ನಾವು ಪಾರ್ಟಿಷನ್ ಆಫ್ ಎ ಸೆಟ್ ಅನ್ನು ಡಿಸ್ಕಸ್ ಮಾಡಿದ್ವಿ. ಹಾಗಾದ್ರೆ ದ ನಂಬರ್ ಆಫ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅನ್ ಎ ಸೆಟ್ ಎ ಮಸ್ಟ್ ಬಿ ಈಕ್ವಲ್ಸ್ ಟು ಏನಂತ ಅರ್ಥ, ನಂಬರ್ ಆಫ್ ಪಾರ್ಟಿಷನ್ ಆಫ್ ಎ ಅಂತ ಅರ್ಥ. ಹಾಗಾದ್ರೆ ಸೊ ಇಲ್ಲಿ ನೋಡಿ, ನಮಗೆ ಒನ್ ಎಲಿಮೆಂಟ್ ಇದ್ರೆ ನಾವೇನ್ ಮಾಡ್ತೀವಿ, ಒಂದೇ ಒಂದು ಪಾರ್ಟಿಷನ್ ಮಾಡ್ಬೋದು. ಹಾಗಾದ್ರೆ ಒನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಡಿಫೈನ್ ಮಾಡ್ಕೋಬಹುದು. ಟೂ ಎಲಿಮೆಂಟ್ಸ್ ಇದ್ರೆ ಟೂ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಡಿಫೈನ್ ಮಾಡ್ಕೋಬಹುದು. 3 ಇದ್ರೆ 5 ಈಕ್ವಿವ್ಯಾಲೆನ್ಸ್ ರಿಲೇಷನ್ ಡಿಫೈನ್ ಮಾಡ್ಕೋಬಹುದು. 4 ಇದ್ದರೆಗೆ 15 ಈಕ್ವಿವ್ಯಾಲೆನ್ಸ್ ರಿಲೇಷನ್ ಡಿಫೈನ್ ಮಾಡ್ಕೋಬಹುದು. 5 ಇದ್ದಾಗ 52 ಈಕ್ವಿವ್ಯಾಲೆನ್ಸ್ ರಿಲೇಷನ್ ಡಿಫೈನ್ ಮಾಡ್ಕೋಬಹುದು. 6 ಇದ್ರೆ 203 ಈಕ್ವಿವ್ಯಾಲೆನ್ಸ್ ರಿಲೇಷನ್ ಡಿಫೈನ್ ಮಾಡ್ತಾ ಹೋಗಬಹುದು. ಹೌದಲ್ವಾ? ದಟ್ ಈಸ್ ನಂಬರ್ ಆಫ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅನ್ ಎ ಸೆಟ್ ಎ is equals to number of partitions of A ಅಂತ ಹೇಳ್ತಾ ಇದ್ದೀನಿ. ಸೊ ದಿಸ್ ಈಸ್ ಅಬೌಟ್ ದಿ ಫಂಡಮೆಂಟಲ್ ಥಿಯರಮ್ ಆಫ್ ಈಕ್ವಿವ್ಯಾಲೆನ್ಸ್ ರಿಲೇಷನ್. ಸೊ ಈ ಫಂಡಮೆಂಟಲ್ ಥಿಯರಮ್ ಇಂದ ಒಂದು ರಿಲೇಷನ್ಗೆ ಎಷ್ಟು ಈಕ್ವಿವ್ಯಾಲೆನ್ಸ್ ರಿಲೇಷನ್ ಡಿಫೈನ್ ಮಾಡಬಹುದು ಆನ್ ಎ ನಾನ್ ಎಂಟಿ ಸೆಟ್ ಹೇಗೆ ಅಂತೇಳಿ ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ದಿಸ್ ಈಸ್ ದ ಯೂಸ್ ಆಫ್ ದಿ ಪಾರ್ಟಿಷನ್ ಆಫ್ ಎ ಸೆಟ್. ಓಕೆನಾ? ಹಾಗಾದ್ರೆ ಸೊ ಇಲ್ಲೊಂದು ಇಂಪಾರ್ಟೆಂಟ್ ನೋಟ್ ಇದೆ. ಸೊ ನೋಟನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಲೆಟ್ ಎ ಬಿ ಎನಿ ಸೆಟ್. ನೋಡಿ, ಪಾರ್ಟಿಷನ್ ಆಫ್ ಎ ವಿತ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾರ್ಟಿಷನ್ ಸಬ್ಸೆಟ್ ವಿಲ್ ಡಿಫೈನ್ಸ್ ಆನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ವಿತ್ ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಏನ್ ಹೇಳ್ತಾನೆ ಈ ನೋಟಲ್ಲಿ? Partition of A with maximum number of partition subset. Maximum number of partition subsets will define an equivalence relation with minimum number of elements ಅಂತ ಹೇಳ್ತಿದ್ದಾನೆ. This is the first note. Next, partition of A with minimum number of partition subsets will defines an equivalence relation with maximum number of elements ಅಂತ ಹೇಳ್ತಿದ್ದಾನೆ. ಅಂದರೆ minimum number of partition subsets will defines an equivalence relation with maximum number of elements. I will repeat once again. So maximum number of partition subset ಇದ್ರೆ that defines an equivalence relation with minimum number of elements ಇಂದ ಏನಾಗುತ್ತದೋ equivalence relation ನ ಡಿಫೈನ್ ಮಾಡುತ್ತೆ. ಅದೇ ರೀತಿಯಾಗಿ ಸೊ ಮಿನಿಮಮ್ ನಂಬರ್ ಆಫ್ ಪಾರ್ಟಿಷನ್ ಸಬ್ಸೆಟ್ ಇದ್ರೆ ವಿಲ್ ಡಿಫೈನ್ಸ್ an equivalence relation with maximum number of elements ಆಗುತ್ತೆ. ಹಾಗಾದ್ರೆ ನೋಡೋಣ ಹೇಗೆ. ಲೆಟ್ ಎ ಇಸ್ ಈಕ್ವಲ್ಸ್ ಟು 1 2 3. ಈಗ ಪಾರ್ಟಿಷನ್ ಆಫ್ 1 ತಗೊಳ್ಳೋಣ. ಪಾರ್ಟಿಷನ್ 1 ತಗೊಂಡಾಗ ಇಲ್ಲಿ ಸಬ್ಸೆಟ್ಗಳು ಏನಿದೆ 1 2 3 ಇದಾವೆ. ಸೊ ಇವೆಲ್ಲ ಸಬ್ಸೆಟ್ಗಳು ಹಾಕಿದ್ರೆ ಹಾಗಾದ್ರೆ ರಿಲೇಷನ್ ಏನಾಗುತ್ತೆ? ಸೊ 1 ರಿಲೇಟೆಡ್ ಟು 1, 2 ರಿಲೇಟೆಡ್ ಟು 3 ರಿಲೇಟೆಡ್ ಟು 3 ಆಗುತ್ತೆ. ಹೌದಲ್ವಾ? ಇಲ್ಲಿ ನೋಡಿ, ಈಗ ಏನಿದಾವೆ, ಎಷ್ಟಿದಾವೆ ಇಲ್ಲಿ ಪಾರ್ಟಿಷನ್ P1 ಅಲ್ಲಿ 3 ಎಲಿಮೆಂಟ್ಸ್ ಇದಾವೆ. ಹೌದಲ್ವಾ? ಇಲ್ಲಿ ಎಷ್ಟಿದಾವೆ? 3 ಎಲಿಮೆಂಟ್ಸ್ ಇದಾವೆ. ಸೊ R1 ಇಸ್ ಅನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ವಿತ್ ಏನಾಯ್ತು? 3 ಎಲಿಮೆಂಟ್ಸ್ ಇಂದ ಏನಾಯ್ತು? ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆಯ್ತು. ಈಗ ನೆಕ್ಸ್ಟ್ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸಬ್ಸೆಟ್ಸ್ ಇದಾವೆ, ಮಿನಿಮಮ್ ನಂಬರ್ ಆಫ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆಯ್ತು. ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ ಇಂದ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆಯ್ತು. ಈಗ ನೋಡ್ಕೊಳ್ಳೋಣ. ಇಲ್ಲಿ ಆ P2 ದಲ್ಲಿ ತಗೊಳ್ಳೋಣ. ಎಷ್ಟು ಎಲಿಮೆಂಟ್ಸ್ ಇದಾವೆ, ಎಷ್ಟು ಸಬ್ಸೆಟ್ಸ್ಗಳು ಇದಾವೆ? 1 ಮತ್ತೆ 2 ಇದಾವೆ.
ಹೌದಲ್ವಾ? ಪಾರ್ಟಿಷನ್ ಸಬ್ಸೆಟ್ಗಳು ಎಷ್ಟಿದಾವೆ? ಎರಡೇ ಇದಾವೆ. ಹಾಗಾದ್ರೆ ಏನಾಗುತ್ತೆ? ಸೊ 1,1 ಬಂದರೆ ಇಲ್ಲಿ ನೋಡಿ 2,3 ಇದೆ. ರಿಲೇಷನ್ ಇಸ್ ಏನಾಗುತ್ತೆ? ಸೊ 2,3 ಕ್ರಾಸ್ ಪ್ರಾಡಕ್ಟ್ ಆಫ್ ಏನಾಗುತ್ತೆ? 2,3 ಆಗುತ್ತೆ. ಹಾಗಾದ್ರೆ ರಿಲೇಷನ್ಸ್ ಏನು ಬರ್ತಾ ಹೋಗ್ತವೆ? ಸೊ 2,2, 2,3, 3,2, 3,3 ಆಗುತ್ತೆ. ಬೇಕಾದ್ರೆ ನೋಡ್ಕೊಳ್ಳೋಣ. 1,1 ಇದೆ, 2,2 ಇದೆ, 3,3 ಇದೆ. ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತೆ. 2 ರಿಲೇಟೆಡ್ ಟು 3 ಇದೆ, 3 ರಿಲೇಟೆಡ್ ಟು 2 ಇದೆ. ಸಿಮೆಟ್ರಿಕ್ ಆಯಿತು. ಸೊ 2 ರಿಲೇಟೆಡ್ ಟು 3, 3 ರಿಲೇಟೆಡ್ ಟು 2, 2 ರಿಲೇಟೆಡ್ ಟು 2 ಆಯಿತು. ಹೆನ್ಸ್ ಇಟ್ ಇಸ್ ಟ್ರಾನ್ಸಿಟಿವ್ ಆಯಿತು. ಇಲ್ಲಿ ನೋಡಿ, ಮಿನಿಮಮ್ ನಂಬರ್ ಆಫ್ ಪಾರ್ಟಿಷನ್ ಸಬ್ಸೆಟ್ಸ್ ಇಂದ ಸೊ ನಾವು ಈಕ್ವಿವ್ಯಾಲೆನ್ಸ್ ರಿಲೇಷನ್ ಡಿಫೈನ್ ಮಾಡಿದ್ವಿ. ಇದರಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ? ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇದಾವೆ. ಹೌದಲ್ವಾ? ಎಷ್ಟು ಎಲಿಮೆಂಟ್ಸ್ ಇದಾವೆ? 3 ಮತ್ತು 2, 5 ಎಲಿಮೆಂಟ್ಸ್ ಇದಾವೆ. ಇಲ್ಲಿ ನೋಡಿ, ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾರ್ಟಿಷನ್ ಆಫ್ ಎ ಸಬ್ಸೆಟ್ ಡಿಫೈನ್ಸ್ ಅನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ವಿತ್ ದ ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇಂದ minimum number of partition of a subset will define an equivalence relation with the maximum number of elements ಇಂದ ಆಗುತ್ತೆ. ಹೌದಲ್ವಾ? ನೆಕ್ಸ್ಟ್ ಅದೇ ರೀತಿ ನಾವು P3ನ ತಗೊಂಡ್ರೆ ಕೂಡ ನೋಡಿ, ಅಗೇನ್ ಇಲ್ಲಿ 2 ಎಲಿಮೆಂಟ್ಸ್ ಇದಾವೆ. ಸೊ ಅಗೇನ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಬರ್ತಾ ಹೋಗ್ತವೆ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಲ್ಲಿ. ಅಗೇನ್ ಇಲ್ಲಿ ನೋಡಿ 2 ಎಲಿಮೆಂಟ್ಸ್ ಇದಾವೆ. ಅಗೇನ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಬರ್ತಾ ಹೋಗ್ತವೆ. ಇಲ್ಲಿ ನೋಡಿ ಇನ್ನೂ ಮಿನಿಮಮ್ ಆಯಿತು. ಸೊ ಪಾರ್ಟಿಷನ್ ಸಬ್ಸೆಟ್ ಏನಿದೆ ಇಲ್ಲಿ ಒಂದೇ ಒಂದಿದೆ. ಸೊ R5 ಅನ್ನೋದು ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ ಇಂದ ಆಗ್ತದೆ. ಹಾಗಾದ್ರೆ ಸೊ ಮಿನಿಮಮ್ ನಂಬರ್ ಆಫ್ ಪಾರ್ಟಿಷನ್ ಆಫ್ ಎ ಸಬ್ಸೆಟ್ಸ್ ವಿಲ್ ಡಿಫೈನ್ಸ್ ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಸೊ ಈಕ್ವಿವ್ಯಾಲೆನ್ಸ್ ರಿಲೇಷನ್ ವಿತ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್. ನೆನಪಿರಬೇಕು, ನಿಮ್ಮ JEE ಕೇಳ್ತಾರೆ. ಸೊ ದಿಸ್ ದ ಕಾನ್ಸೆಪ್ಟ್ ಡಿಪೆಂಡ್ಸ್ ಅಪಾನ್ ದ JEE. ಓಕೆನಾ? ಸೊ ದಿಸ್ ಇಸ್ ದ ಏನಾಯ್ತು? ಫಂಡಮೆಂಟಲ್ ಥಿಯರಮ್ ಆಫ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆಯಿತು. ಹಾಗಾದ್ರೆ ಇನ್ನೂ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ, ದಟ್ ಈಸ್ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಅಂತೇಳಿ ಬರ್ತದೆ. ದಿಸ್ ಇಸ್ ದ ಲಾಸ್ಟ್ ಕಾನ್ಸೆಪ್ಟ್. ಸೊ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಅಂದ್ರೆ ದಿಸ್ ಇಸ್ ಆಲ್ಸೋ JEE ಕಾನ್ಸೆಪ್ಟ್. JEE ಬರ್ತಾ ಹೋಗ್ತದೆ ಇದು. ಲೆಟ್ A be any non-empty set and R be an equivalence relation on A. The equivalence class of an element A belongs to A is denoted by, ಹೇಗೆ ಡಿನೋಟ್ ಮಾಡ್ತಾ ಇರ್ತೀವಿ? ಸೊ ಸ್ಕ್ವೇರ್ ಬ್ರಾಕೆಟ್ ಆಫ್ A ಅಂತ ಡಿನೋಟ್ ಮಾಡಬಹುದು, ಅಥವಾ ಸೊ ಈ ರೀತಿ ಓಪನ್ ಬ್ರಾಕೆಟ್ ಅಲ್ಲಿ A ಅಂತ ಬರೀಬಹುದು, CL ಆಫ್ A ಅಂತ ಬರೀಬಹುದು. ಸೊ ದಿಸ್ ಡಿನೋಟ್ ದಿ ಸೊ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಅನ್ನ ಡಿನೋಟ್ ಮಾಡ್ತಾ ಹೋಗ್ತದೆ, ಡಿಫೈನ್ ಮಾಡ್ತಾ ಹೋಗ್ತದೆ. ಅಂಡ್ ಇಟ್ ಈಸ್ ಡಿಫೈನ್ಡ್ ಆಸ್ ಸೊ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ A is equals to X belongs to A such that X related X belongs to ಏನಾಗಬೇಕು? R ಆಗಿರ್ತದೆ. ಇಸ್ X related to A ಆಗಿರಬೇಕು. ಅಂದ್ರೆ A ಅನ್ನೋ ಎಲಿಮೆಂಟ್ಗೆ ಯಾವ್ಯಾವ ಎಲಿಮೆಂಟ್ಸ್ಗಳು ರಿಲೇಟೆಡ್ ಆಗಿದ್ವೋ ಅವೆಲ್ಲ ಕಲೆಕ್ಷನ್ಸ್ಗಳು ಎಲ್ಲಿರ್ತವೆ? ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ A ಎಲ್ಲಿರ್ತದೆ. ದಟ್ ಈಸ್ ದ ಸೆಟ್ ಆಫ್ ಆಲ್ ದೋಸ್ ಎಲಿಮೆಂಟ್ಸ್ ಆಫ್ A ವಿಚ್ ಆರ್ ರಿಲೇಟೆಡ್ ಟು A ಅಂಡರ್ ದ ರಿಲೇಷನ್ R ಆಗಿರಬೇಕು. ಈಸ್ ಕಾಲ್ಡ್ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ A ಅಂತ ಹೇಳ್ತೀವಿ. ಹೌದಲ್ವಾ? ಸೊ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ A ಅಂದ್ರಿಗಿನ ಆ ರಿಲೇಷನ್ ಅಲ್ಲಿ ಆ ಎಲಿಮೆಂಟ್ ಜೊತೆ ರಿಲೇಟೆಡ್ ಆಗಿರುವಂತಹ ಎಲ್ಲಾ ಎಲಿಮೆಂಟ್ಸ್ಗಳ ಕಲೆಕ್ಷನ್ನೇ ಏನಾಗಿರ್ತದಪ್ಪ ಅಂತಗಿನ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ ದಟ್ ಎಲಿಮೆಂಟ್ಸ್ ಆಗಿರ್ತದೆ. ಹಾಗಾದ್ರೆ ಸೊ ಒಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಸೊ ಲೆಟ್ A is equals to 1 2 3 4 is 1 ನಾನ್ ಎಂಪ್ಟಿ ಸೆಟ್ ಅಂಡ್ R ನ ಡಿಫೈನ್ ಮಾಡ್ಕೊಳ್ತೀನಿ. ಹೆಂಗೆ? 1,1 1,3 1,4 3,4 4,3 3,1 4,1 4,4 3,3 2,2 ಏನಾಗಿರ್ಬೇಕದು? ಫಸ್ಟ್ ಆಫ್ ಆಲ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆಗಿರಬೇಕು. ನಾನು ಹೇಳ್ತಾ ಇದ್ದೀನಿ A B any non-empty set, A B any non-empty set, R must be ಏನಾಗಿರ್ಬೇಕು? ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆನ್ A ಆಗಬೇಕು. ದಟ್ ಮಸ್ಟ್ ಬಿ ಏನಾಗಿರ್ಬೇಕು? ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆಗಬೇಕು. ಅದು ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆಗಿದ್ದಾಗೆ ಮಾತ್ರನೇ ಅದನ್ನ ನಾವೇನಂತ ಡಿಫೈನ್ ಮಾಡ್ತೀವಿ? ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಅನ್ನ ಡಿಫೈನ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ನೋಡೋಣ ಈಗ. ಸೊ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ 1 ತಗೊಳ್ಳೋಣ. ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ 1 ಏನಾಗುತ್ತೆ? 1ಗೆ ಏನೇನು ರಿಲೇಟೆಡ್ ಆಗಿದೆ? ಸೊ 1 ರಿಲೇಟೆಡ್ ಆಗಿದೆ, 3 ರಿಲೇಟೆಡ್ ಆಗಿದೆ, 4 ರಿಲೇಟೆಡ್ ಆಗಿದೆ, ಇನ್ನು ಯಾವುದೂ ಇಲ್ಲ. ದಟ್ ಈಸ್ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ 1 is equals to 1 3 4 ಆಗುತ್ತೆ. ನೆಕ್ಸ್ಟ್ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ 2 ಏನಾಗುತ್ತೆ? 2 ಯಾವ್ದ್ರ ಜೊತೆ ಎಲಿಮೆಂಟ್ ರಿಲೇಟೆಡ್ ಆಗಿದೆ? 2 ಹತ್ರ ಮಾತ್ರ ರಿಲೇಟೆಡ್ ಆಗಿದೆ, ದಟ್ ಈಸ್ 2. ನೆಕ್ಸ್ಟ್ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ 3 ಏನಾಗುತ್ತೆ? 3 ಯಾವ್ದ್ರ ಜೊತೆ ರಿಲೇಟೆಡ್ ಆಗಿದೆ ನೋಡೋಣ. ಸೊ 4 ಜೊತೆ ರಿಲೇಟೆಡ್ ಆಗಿದೆ, ಅಗೇನ್ 1 ಜೊತೆ ರಿಲೇಟೆಡ್ ಆಗಿದೆ, ಅಗೇನ್ ಇಟ್ ಸೆಲ್ಫ್ ದಟ್ ಇಸ್ 3 ರಿಲೇಟೆಡ್ ಆಗಿದೆ. ಹಾಗಾದ್ರೆ 1 3 4. ಸಿಮಿಲರ್ಲಿ 4 ಕೂಡ ಯಾವ್ದು ರಿಲೇಟೆಡ್ ಆಗಿದೆ? ಸೊ 4 ಇಲ್ಲಿದೆ, 4 ರಿಲೇಟೆಡ್ ಟು 3 ಆಗಿದೆ,
4 ರಿಲೇಟೆಡ್ ಟು 1 ಆಗಿದೆ, ಅಗೇನ್ 4 ರಿಲೇಟೆಡ್ ಟು 4 ಆಗಿದೆ. ಹಾಗಾದ್ರೆ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ 4 ಏನಾಗುತ್ತೆ 1 3 4. ಸೊ ದಿಸ್ ಈಸ್ ದ ಡೆಫಿನೇಷನ್ ಆಫ್ ಈಕ್ವಿವ್ಯಾಲೆನ್ಸ್ ಕ್ಲಾಸ್. ಓಕೆನಾ, ರೈಟ್. ನೆಕ್ಸ್ಟ್, ಸೊ ಸಮ್ ಪ್ರಾಪರ್ಟೀಸ್ ನೋಡ್ತಾ ಹೋಗೋಣ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಮೇಲೆ. ಸೊ ಇಫ್ element that is a belongs to equivalence class of a, then always for all a belongs to a, that is every element belongs to its own equivalence class ಅಂತ ಹೇಳ್ತಿದ್ದೇವೆ. This is the first property. Next, any two equivalence class either completely disjoint or identical ಅಂತ ಹೇಳ್ತಿದ್ದೀವಿ. ಯಾವುದೇ ಎರಡು ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಅನ್ನು ತಗೊಂಡಾಗ ಸೊ ಇಟ್ ಮಸ್ಟ್ ಬಿ ಕಂಪ್ಲೀಟ್ಲಿ ಅದೇನಾಗಿರ್ತದೆ ಡಿಸ್ಜಾಯಿಂಟ್ ಆಗಿರ್ತದೆ ಅಥವಾ ಅದೇನಾಗಿರ್ತದೆ ಐಡೆಂಟಿಕಲ್ ಆಗಿರ್ತದೆ. ಹಾಗಾದ್ರೆ ನೋಡ್ಕೊಳ್ಳೋಣ. ನೋಡಿ, ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ 1 ಮತ್ತೆ 2 ನೋಡ್ಕೊಳ್ಳೋಣ. ಏನಿದೆ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ ಏನ್ ಮಾಡ್ತಾ ಹೋಗೋಣ 1 ಮತ್ತೆ 2 ನೋಡ್ತಾ ಹೋಗೋಣ. 1 3 4 ಇದೆ, 2 ಇದೆ, ಇವೆರಡು ಏನಾಗಿದ್ದಾವೆ ಡಿಸ್ಜಾಯಿಂಟ್ ಆಗಿಬಿಟ್ಟಿದ್ದಾವೆ. ಇಲ್ಲಿ ನೋಡಿ, ಈಗ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ 3 ಮತ್ತೆ 4 ನೋಡಿದಾಗ ಇವೆರಡು ಏನಾಗಿದ್ದಾವೆ ಐಡೆಂಟಿಕಲ್ ಆಗಿದ್ದಾವೆ, ಹೌದಲ್ವಾ? ಸೊ ಏನಾಗಿರ್ತವೆ ಐದರ್ ಡಿಸ್ಜಾಯಿಂಟ್ಸ್ ಆದ್ರೂ ಆಗಿರ್ತವೆ ಅಥವಾ ಏನಾಗಿರ್ತವೆ ಐಡೆಂಟಿಕಲ್ ಆದ್ರೂ ಆಗಿರ್ತವೆ. ಯಾವ ಎರಡು ಈಕ್ವಿವ್ಯಾಲೆನ್ಸ್ ಕ್ಲಾಸಸ್. ಓಕೆನಾ? ಸೊ ನೆಕ್ಸ್ಟ್, ಇಫ್ ಬಿ ಬಿಲಾಂಗ್ಸ್ ಟು ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ ಎ, ದೆನ್ ದಟ್ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ ಬಿ ಮಸ್ಟ್ ಬಿ ಇಸ್ ಈಕ್ವಲ್ಸ್ ಟು ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ ಏನಾಗಿರ್ತದೆ ಎ ಆಗಿರ್ತದೆ. ದಿಸ್ ಇಸ್ ಅನದರ್ ಪ್ರಾಪರ್ಟಿ. ನೆಕ್ಸ್ಟ್, ಯೂನಿಯನ್ ಆಫ್ ದ ಎಲಿಮೆಂಟ್ಸ್ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ ಎ ಮಸ್ಟ್ ಬಿ ಇಸ್ ಈಕ್ವಲ್ಸ್ ಆಗುತ್ತೆ, ದಟ್ ಈಸ್ ಸೆಟ್ ಇಟ್ ಸೆಲ್ಫ್ ಆಗುತ್ತೆ. ಓಕೆನಾ, ರೈಟ್. ಸೊ ವಿಲ್ ಸಿ ದ ಸಮ್ ಆಫ್ ದಿ ಶಾರ್ಟ್ಕಟ್ ಮೆಥಡ್ಸ್. If R1 and R2 are two equivalence relation on a set A, then R1 intersection R2 is always an equivalence relation on A ಆಗಿರ್ತದೆ. ನೆನಪಿಟ್ಕೊಳ್ಳಿ, intersection of two equivalence relation is again a equivalence relation ಆಗುತ್ತೆ. Then the union of two equivalence relation in a set A is not necessary an equivalence relation in a set A ಆಗುತ್ತೆ. Intersection is always equivalence relation ಆಗಿರುತ್ತೆ. ಇದನ್ನ ನೆನಪಿಟ್ಕೊಳ್ಳಿ. Again, union need not be an equivalence relation. So next, note number 3 ನೋಡೋಣ. If R is an equivalence relation in a set A, then inverse of R is also an equivalence relation in a set A ಆಗಿರ್ತದೆ. ಒಂದು ರಿಲೇಷನ್ ಆರ್ ಏನಾದರೂ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆಗಿದ್ರೆ ಸೊ ಆರ್ ಇನ್ವರ್ಸ್ ಕೂಡ ಏನಾಗಿರ್ತದಪ್ಪ ಅಂತಂದ್ರೆ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆಗಿರ್ತದೆ. ಆದರೆ ನೆಕ್ಸ್ಟ್, ದ ಫೋರ್ತ್ ಒನ್, ಇಫ್ ಎನ್ ಆಫ್ ಎ ಇಸ್ ಈಕ್ವಲ್ಸ್ ಟು ಎಮ್, ದಟ್ ಈಸ್ ದ ನಂಬರ್ ಆಫ್ ಎಲಿಮೆಂಟ್ ಇನ್ ದ ಸೆಟ್ ಎ ಇಸ್ ಈಕ್ವಲ್ಸ್ ಟು ಎಮ್ ಆಗಿದ್ರೆ, ದೆನ್ ದ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ ಏನಾಗುತ್ತೆ 2 to the power m square minus m ಆಗುತ್ತೆ. ನೆನಪಿರಬೇಕು. ಓಕೆನಾ? ಸೊ ಟೋಟಲ್ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ ದ ಸೆಟ್ ಎ ಇದ್ದಾಗ ಸೆಟ್ ಎ ಅಲ್ಲಿ ಎಮ್ ಎಲಿಮೆಂಟ್ ಇದ್ರೆ ಸೊ ದಟ್ ಫಾರ್ಮುಲಾ ಏನಾಗುತ್ತೆ 2 to the power m square minus m ಆಗುತ್ತೆ. ನೆಕ್ಸ್ಟ್, ಸೊ ಎ ಅಗೇನ್ ನಂಬರ್ ಆಫ್ ಎಲಿಮೆಂಟ್ ಎ ಇನ್ ದ ಸೆಟ್ ಎ ಇಸ್ ಈಕ್ವಲ್ಸ್ ಟು m ಆದಾಗ ದೆನ್ ದ ನಂಬರ್ ಆಫ್ ಸಿಮೆಟ್ರಿಕ್ ರಿಲೇಷನ್ ಫ್ರಮ್ ಸೆಟ್ ಎ ಟು ಸೆಟ್ ಎ ಏನಾಗುತ್ತೆ ಸೊ 2 to the power m of m plus 1 by 2 ಆಗುತ್ತೆ. ಏನಾಗುತ್ತೆ 2 to the power m of m plus 1 by 2 ಆಗುತ್ತೆ. ದಟ್ ಇಸ್ ದ ಟೋಟಲ್ ನಂಬರ್ ಆಫ್ ಸಿಮೆಟ್ರಿಕ್ ರಿಲೇಷನ್, ಅದಲ್ವಾ? ನೆಕ್ಸ್ಟ್, ಸೊ ಆರ್ ಏನಿದೆ, ಇಫ್ ಎನ್ ಇಸ್ ಎನ್ ಆಫ್ ಎ ಇಸ್ ಈಕ್ವಲ್ಸ್ ಟು ಎಮ್ ಆದರೆ ದೆನ್ ದ ನಂಬರ್ ಆಫ್ ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್ ರಿಲೇಷನ್ ನೋಡಿ ಏನಾಗಿರ್ಬೇಕು ರಿಫ್ಲೆಕ್ಸಿವ್ ಆಗಿರಬೇಕು ಮತ್ತೆ ಸಿಮೆಟ್ರಿಕ್ ಆಗಿರಬೇಕು. ದೆನ್ ದ ನಂಬರ್ ಆಫ್ ಟೋಟಲ್ ನಂಬರ್ ಆಫ್ ರಿಲೇಷನ್ ಆಗುತ್ತೆ ಸೊ 2 to the power m square minus m by 2 ಆಗುತ್ತೆ. 2 to the power ಏನಾಗುತ್ತೆ m square minus m by 2 ಆಗುತ್ತೆ. ನೆಕ್ಸ್ಟ್, ಸೊ ಇಫ್ ಎನ್ ಆಫ್ ಎ ಇಸ್ ಈಕ್ವಲ್ಸ್ ಟು ಎಮ್ ಇದ್ದಾಗ ದೆನ್ ದ ನಂಬರ್ ಆಫ್ ಬೈನರಿ ರಿಲೇಷನ್ ಅಂತ ಬರ್ತಾ ಇದೆ. ಏನೋ ನಂಬರ್ ಆಫ್ ಬೈನರಿ ರಿಲೇಷನ್ ಅನ್ ಸೆಟ್ ಎ ಏನಾಗುತ್ತಪ್ಪ ಅಂದ್ರೆ m to the power m square ಆಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ನೆನಪಿರಬೇಕು. ಸೊ ಟೋಟಲ್ ನಂಬರ್ ಆಫ್ ಬೈನರಿ ರಿಲೇಷನ್ ಏನಾಗುತ್ತೆ m to the power m square ಆಗುತ್ತೆ. ರೈಟ್. ಸೊ ದೀಸ್ ಆರ್ ಆಲ್ ದಿ ಶಾರ್ಟ್ಕಟ್ ಮೆಥಡ್ಸ್. ಓಕೆನಾ? ಸೊ ದೀಸ್ ಆರ್ ಆಲ್ ದಿ ಕಾನ್ಸೆಪ್ಟ್. ಸೊ ನೌ by using all these concepts we will see the problems.
ಓಕೆನಾ. ಸೊ ಫಸ್ಟ್ ಒನ್ ನೋಡ್ಕೊಳ್ಳೋಣ. ದ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ ಇನ್ ದ ಸೆಟ್ ಅಂತ ಹೇಳ್ತಿದ್ದಾರೆ. ಸೆಟ್ ಕಂಟೈನಿಂಗ್ 3 ಎಲಿಮೆಂಟ್ಸ್ ಅಂತ ಹೇಳ್ತಿದ್ದಾರೆ. ದೆನ್ ದ ಟೋಟಲ್ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ ಇನ್ ದ ಸೆಟ್ ಅಂತ ಕೇಳ್ತಿದ್ದಾರೆ. ಹೌದಲ್ವಾ? ಹಾಗಾದ್ರೆ ನಾವು ಇಲ್ಲೇ ನೋಡಿದ್ವಿ ದ ಟೋಟಲ್ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ ಫ್ರಮ್ ಸೆಟ್ ಎ ಟು ಎ ಇದ್ದಾಗ ಏನು ಫಾರ್ಮುಲಾ 2 to the power m ಸ್ಕ್ವೇರ್ ಮೈನಸ್ ಎಮ್ ಇದೆ. ಏನಿದೆ 2 to the power m ಸ್ಕ್ವೇರ್ ಮೈನಸ್ ಎಮ್ ಇದೆ. ಇದೇ ಫಾರ್ಮುಲಾ ಇಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಸೊ ಟೋಟಲ್ ನಂಬರ್ ಮಸ್ಟ್ ಬಿ ಈಕ್ವಲ್ಸ್ ಟು 2 to the power m ಸ್ಕ್ವೇರ್ ಮೈನಸ್ ಎಮ್ ಆಗುತ್ತೆ. ಹೌದಲ್ವಾ? ಇಲ್ಲಿ ಎಮ್ ಅಂದ್ರೇನು? ನಂಬರ್ ಆಫ್ ಎಲಿಮೆಂಟ್ಸ್. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದಾವೆ? ಇಲ್ಲಿ 3 ಇದಾವೆ. ಹಾಗಾದ್ರೆ ಏನಾಗುತ್ತೆ? ಸೊ 3 ಸ್ಕ್ವೇರ್ 9 ಮೈನಸ್ 3 ಏನಾಗುತ್ತೆ? 6 ಬರುತ್ತೆ. ದಟ್ ಇಸ್ 2 to the power 6 ಆಗುತ್ತೆ. ದಿಸ್ ಮಸ್ಟ್ ಬಿ ಈಕ್ವಲ್ಸ್ ಟು 64 ಆಗುತ್ತೆ. ಸೊ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಹೌದಲ್ವಾ? ಸೊ ನೋಡಿ, ನಮಗೆ ಈ ಫಾರ್ಮುಲಾ ಗೊತ್ತಿದ್ರೆ ಮಾತ್ರ ನಾವೇನ್ ಮಾಡ್ಬಿಡ್ತೀವಿ, ಈ ಫಾರ್ಮುಲಾ ನೋಡ್ಕೊಂಡು ಪಟ್ ಅಂತೇಳಿ 1 minute ಅಲ್ಲಿ ಆನ್ಸರ್ ನಾವೇನ್ ಮಾಡ್ತಾ ಹೋಗ್ತೀವಿ, ಸಾಲ್ವ್ ಮಾಡ್ತಾ ಹೋಗ್ತೀವಿ. ನಮಗೆ ಈ ಫಾರ್ಮುಲೇ ಗೊತ್ತಿಲ್ಲದೆ ಇದ್ರಿಗಿನ ಸೊ ಏನಾಗುತ್ತೆ, ಬಹಳ ಡಿಫಿಕಲ್ಟ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ? ದ ನಂಬರ್ ಆಫ್ ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್ ರಿಲೇಷನ್ ಇನ್ ದ ಸೆಟ್ 1 2 3 ಅಂತ ಹೇಳ್ತಿದ್ದಾರೆ. ಅಂತ ಹೇಳ್ತಾರೆ ದ ನಂಬರ್ ಆಫ್ ರಿಲೇಷನ್, ದಟ್ ಇಸ್ ನಂಬರ್ ಆಫ್ ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್ ರಿಲೇಷನ್ ಇನ್ ದ ಸೆಟ್ ಎ ಅಂದ್ರೆ ಏನಂತ ಅರ್ಥ ಇಲ್ಲಿ? ಸೊ ಹಾಗಾದ್ರೆ ನೋಡ್ಕೊಳ್ಳೋಣ. ಟೋಟಲ್ ನಂಬರ್ ಮಸ್ಟ್ ಬಿ ಈಕ್ವಲ್ಸ್, ನಾನು ನಿಮಗೆ ಆಲ್ರೆಡಿ ಹೇಳಿದೆ ಫಾರ್ಮುಲಾ ಎಲ್ಲಿ. ಸೊ ಹಿಂಟ್ ನಂಬರ್, ಸೊ ನಂಬರ್ ಆಫ್ ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್ ರಿಲೇಷನ್ ಏನಿದೆ 2 to the power m ಸ್ಕ್ವೇರ್ ಮೈನಸ್ m ಬೈ 2 ಇದೆ. ಹೌದಲ್ವಾ? ಸೊ ಫಾರ್ಮುಲಾ ಏನಾಗುತ್ತೆ? ಸೊ 2 to the power ಸೊ m ಸ್ಕ್ವೇರ್ ಮೈನಸ್ m ಬೈ 2 ಆಗುತ್ತೆ. ನೋಡಿ, ಲಾಸ್ಟ್ ಫಾರ್ಮುಲಾದಲ್ಲಿ m ಸ್ಕ್ವೇರ್ ಮೈನಸ್ m ಎಷ್ಟು ಬಂದಿತ್ತು? 6 ಬಂದಿದೆ. 6/2 ಮಾಡಿದ್ರೆ ನಮ್ಗೇನು ಬರ್ತದೆ? 2 to the power 3 ಬರ್ತದೆ. ದಿಸ್ ಮಸ್ಟ್ ಬಿ ಈಕ್ವಲ್ಸ್ ಟು ಏನಾಗುತ್ತೆ? 8 ಬಂದ್ಬಿಡ್ತದೆ. ಹಾಗಾದ್ರೆ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಹೌದಲ್ವಾ? ರೈಟ್. ನೆಕ್ಸ್ಟ್, ದ ನಂಬರ್ ಆಫ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಇನ್ ದ ಸೆಟ್ ಎಷ್ಟು ಕೊಟ್ಟಿದ್ದಾರೆ? ಸೊ 1 2 3 ಎಲಿಮೆಂಟ್ಸ್ ಕೊಟ್ಬಿಟ್ಟಿದ್ದಾರೆ. ನಾವು ಕಾರ್ಡಿನಾಲಿಟಿ ಆಫ್ ದ ಎಲಿಮೆಂಟ್ಸ್ ಏನೋ 3 ಆಗುತ್ತೆ. 3 ಎಲಿಮೆಂಟ್ಸ್ ಇದ್ರೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಎಷ್ಟು ಪಾರ್ಟಿಷನ್ ನಾವು ಡಿಫೈನ್ ಮಾಡ್ಬೋದು? 5 ಪಾರ್ಟಿಷನ್ ಡಿಫೈನ್ ಮಾಡ್ಬೋದು. ಹಾಗಾದ್ರೆ ದ ನಂಬರ್ ಆಲ್ರೆಡಿ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಹೇಳ್ತಾರೆ. ಸೊ 5 ಪಾರ್ಟಿಷನ್ ನಾವೇನು ಮಾಡ್ಬೋದು? ಡಿಫೈನ್ ಮಾಡ್ಬೋದು. ಒಂದು ಸೆಟ್ 3 ಎಲಿಮೆಂಟ್ಸ್ ಕನ್ಸಿಡರ್ ಮಾಡ್ಕೊಂಡ್ರೆ ಹಾಗಾದ್ರೆ ಸೊ ಏನಾಗುತ್ತೆ? 5 ಈಕ್ವಿವ್ಯಾಲೆನ್ಸ್ ರಿಲೇಷನ್ನ ಡಿಫೈನ್ ಮಾಡಬಹುದು. ಅದೇ ಅಲ್ವಾ ಫಂಡಮೆಂಟಲ್ ಥಿಯರಮ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅದೇ ಹೇಳಿದ್ದು. ಸೊ ಏನು ಹೇಳುತ್ತೆ ಇನ್ನೊಮ್ಮೆ ನೋಡೋಣ. ಎವ್ರಿ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅನ್ ಎ ಸೆಟ್ ಎ ಇಂಡ್ಯೂಸಸ್ ಎ ಪಾರ್ಟಿಷನ್ ಆಫ್ ದ ಸೆಟ್ ಎ ಅಂಡ್ ಎವ್ರಿ ಪಾರ್ಟಿಷನ್ ಆಫ್ ಎ ಡಿಫೈನ್ಸ್ ಆನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆನ್ ಎ. ದಟ್ ಈಸ್ the number of equivalence relation in a set A is equals to the number of partition of ಏನಾಗುತ್ತೆ? A ಆಗುತ್ತೆ. ಓಕೆನಾ. ಹಾಗಾದ್ರೆ ಎಷ್ಟು ಎಲಿಮೆಂಟ್ಸ್ ಇದಾವೆ? ಇಲ್ಲಿ 3 ಎಲಿಮೆಂಟ್ಸ್ ಇದಾವೆ. ಹಾಗಾದ್ರೆ ಎಷ್ಟು ಈಕ್ವಿವ್ಯಾಲೆನ್ಸ್ ರಿಲೇಷನ್ ಡಿಫೈನ್ ಮಾಡ್ಬೋದಪ್ಪ ಅಂದ್ರೆ 5 ಈಕ್ವಿವ್ಯಾಲೆನ್ಸ್ ರಿಲೇಷನ್ ಡಿಫೈನ್ ಮಾಡಬಹುದು. ಓಕೆನಾ. ರೈಟ್. ನೆಕ್ಸ್ಟ್ ಕ್ವಶನ್. ಲೆಟ್ ಎಸ್ ಬಿ ದ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಎ ರಿಲೇಷನ್ ಆರ್ ಹ್ಯಾಸ್ ಬೀನ್ ಡಿಫೈನ್ಡ್ ಆನ್ ಎಸ್ ಬೈ ಎ ಇಸ್ ರಿಲೇಟೆಡ್ ಟು ಬಿ. ಯಾವ ರೀತಿಯಾಗಪ್ಪ ಅಂದ್ರೆ ನಾವು ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 1. then R is reflexive. First option ಏನಂತಿದ್ದಾರೆ? reflexive and transitive but not symmetric. So option B ಏನು ಹೇಳ್ತಾರೆ? an equivalence relation. option C ಏನು ಕೊಡ್ತಾರೆ? symmetric and transitive but not reflexive. ಸೊ ಆಪ್ಷನ್ ಡಿ ಏನಂದ್ರೆ ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಸೊ ನಾವೇನ್ ಮಾಡ್ತಾ ಹೋಗೋಣ, ಫಸ್ಟ್ಗೆ ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತೋ ಇಲ್ಲ ಅಂತ ನೋಡ್ಕೊಳ್ಳೋಣ. ಸೊ ಫಾರ್ ಆಲ್ ಎ ಬಿಲಾಂಗ್ಸ್ ಟು ದ ನಾನ್ ಎಂಟಿ ಸೆಟ್ ಏನಂತ ಕೊಟ್ಟಿದ್ದಾರೆ? ಎಸ್ ಕೊಟ್ಟಿದ್ದಾರೆ. ಎ ಕಮ ಎ ಬಿಲಾಂಗ್ಸ್ ಟು ಏನಾಗುತ್ತೆ? ಆರ್ ಆಗುತ್ತೆ. ಯಾಸ್ ನಮಗೆ ಗೊತ್ತಿದೆ ಮಾಡ್ ಆಫ್ ಜಿ ದಟ್ ಈಸ್ ಎ ಮೈನಸ್ ಎ ಇಸ್ ಈಕ್ವಲ್ಸ್ ಟು ದಟ್ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 1. ದಟ್ ಈಸ್ 0 ಇಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 1. ಇಟ್ ಈಸ್ ಆಲ್ವೇಸ್ ಟ್ರೂ. 1 is greater than 0. ಹಾಗಾದ್ರೆ ಸೊ ಆರ್ ಈಸ್ ಏನಂತ ಅರ್ಥ? ರಿಫ್ಲೆಕ್ಸಿವ್ ಅಂತೇಳಿ ಅರ್ಥ ಆಗುತ್ತೆ. ಹಾಗಾದ್ರೆ ಇಲ್ಲಿ ನಾಟ್ ರಿಫ್ಲೆಕ್ಸಿವ್ ಅಂತಿದೆ. ಆಪ್ಷನ್ ಸಿ ಈಸ್ ಎಲಿಮಿನೇಟೆಡ್. ಹೌದಲ್ವಾ? ದಿಸ್ ದ ಫಸ್ಟ್ ಒನ್. ನೆಕ್ಸ್ಟ್ ನೋಡ್ಕೊಳ್ಳೋಣ, ಸಿಮೆಟ್ರಿಕ್ ಆಗುತ್ತೋ ಇಲ್ವೋ ಅಂತ ಹೇಳಿ. ಹಾಗಾದ್ರೆ ಸಿಮೆಟ್ರಿಕ್ ಆಗುತ್ತೆ ಅಂತ ನೋಡೋಣ. ಲೆಟ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಕಮ ಬಿ ಬಿಲಾಂಗ್ಸ್ ಟು ದ ನಾನ್ ಎಂಟಿ ಸೆಟ್ ಎಸ್.
So this implies that mod of a minus b is always less than or equals to 1. So this can also be written as ಎಂತ ಬರಿಬಹುದು, mod of b minus a is always less than or equals to ಏನಾಗುತ್ತೆ 1 ಆಗುತ್ತೆ. ಯಾಕಂದ್ರೆ ಸೊ ದಿಸ್ ಕ್ಯಾನ್ ಬಿ ನಾವೇನಂತ ಬರಿಬಹುದು, mod of ಮೈನಸ್ ಅನ್ನು ಕಾಮನ್ ತಗೊಂಡಾಗ b minus a ಆಗುತ್ತೆ, which is always less than or equals to 1. ಸೊ ಇದನ್ನ ನಾವೆಂತ ಬರಿಬಹುದು, mod of b minus a is less than or equals to 1 ಅಂತ ಬರಿಬಹುದು. ಹಾಗಾದ್ರೆ ಏನಂತ ಅರ್ಥ, b, a belongs to R ಅಂತ ಅರ್ಥ. therefore R is ಏನಂತ ಅರ್ಥ, ಸಿಮೆಟ್ರಿಕ್ ಅಂತ ಅರ್ಥ. ಹೌದಲ್ವಾ? ಸೊ ಹಾಗಾದ್ರೆ ನಾಟ್ ಸಿಮೆಟ್ರಿಕ್ ಅಂತ ಕೊಟ್ಟಿದಾರ, ಎಸ್ ಇಲ್ಲಿ ನಾಟ್ ಸಿಮೆಟ್ರಿಕ್ ಅಂತ ಕೊಡ್ತಾರೆ. ಆಪ್ಷನ್ ಎ ಕೂಡ ಏನಾಯ್ತು, ಈಗ ಎಲಿಮಿನೇಟ್ ಆಯ್ತು. ಈಗ ಆಪ್ಷನ್ ಬಿ ಮತ್ತೆ ಆಪ್ಷನ್ ಡಿ ಅಲ್ಲಿ ನೋಡೋಣ. ಈಗ ನಾನು ಲಾಸ್ಟ್ ಒನ್ ಯಾವ್ದಿದೆ, ಈಗ ಟ್ರಾನ್ಸಿಟಿವ್ ರಿಲೇಷನ್ ಇದೆ. ಸೊ ಟ್ರಾನ್ಸಿಟಿವ್ ರಿಲೇಷನ್ ನಾವು ಹೆಂಗ್ ಚೆಕ್ ಮಾಡಬಹುದಪ್ಪ, ಲೆಟ್ ಸೊ 1,0 ಬಿಲಾಂಗ್ಸ್ ಟು ರಿಲೇಷನ್ ಆರ್ ಅಲ್ಲಿ ತಗೊಳ್ಳೋಣ. ಹೌದಲ್ವಾ? 1,0 ಬಿಲಾಂಗ್ಸ್ ಟು ಆರ್ ಅಂಡ್ 0,-1 ಬಿಲಾಂಗ್ಸ್ ಟು ಆರ್ ಆಸ್ ಏನಾಗುತ್ತೆ, mod of 1 minus 0 is less than or equals to, that is 1 is less than or equals to 1, and so mod of 0 minus of minus 1 is less than or equals to 1, that is 1 is less than or equals to 1. but so ನಮಗೆ ರಿಫ್ಲೆಕ್ಸ್ ಟ್ರಾನ್ಸಿಟಿವ್ ಆಗಬೇಕಂದ್ರೆ 1 minus 1 ಆಗಬೇಕು, but 1 minus of minus 1 which is less than or equals to 1, minus into minus plus, that is 2 is less than or equals to 1, which is not possible. therefore so 1,-1 doesn't belongs to R ಆಗುತ್ತೆ. ಹಾಗಾದ್ರೆ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ನೋಡಿ, ನಾವು ಇದು ಟ್ರಾನ್ಸಿಟಿವ್ ಅನ್ನೋದನ್ನ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಇಲ್ಲಿ ಆಲ್ರೆಡಿ ಏನಾಗ್ತಾ ಇಲ್ಲ, ಕರೆಕ್ಟ್ ಇದೆ ಅಲ್ವಾ, ಕರೆಕ್ಟ್ ಇದೆ. ಸೊ ಟ್ರಾನ್ಸಿಟಿವ್ ಆಗ್ತಾ ಇದೆ, ಟ್ರಾನ್ಸಿಟಿವ್ ಆಗ್ತಾ ಇಲ್ಲ. ಹಾಗಾದ್ರೆ ಏನಂತ ಅರ್ಥ, ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್ ಅಂತ ಅರ್ಥ. ಹಾಗಾದ್ರೆ ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್ ಅಂತ ಅರ್ಥ. ಹಾಗಾದ್ರೆ ಇಕ್ವಿ ವ್ಯಾಲೆನ್ಸ್ ರಿಲೇಷನ್ ಕೂಡ ಆಗಲ್ಲ. ಇಲ್ಲಿ ಟ್ರಾನ್ಸಿಟಿವ್ ಆಗಲ್ಲ ಅಂದ್ರೆ ಇಲ್ಲಿ ಏನಾಗಲ್ಲ, ಇಕ್ವಿ ವ್ಯಾಲೆನ್ಸ್ ರಿಲೇಷನ್ ಆಗಲ್ಲ. ನಾವು ಇನ್ ಕೇಸ್ ಎಕ್ಸಾಮ್ ಅಲ್ಲಿ ನಾವು ನೋಡಿ ಎರಡು ಆಪ್ಷನ್, ನಾವು ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಅಂತ ಮಾಡೋದ್ರಿಂದ ಎರಡು ಆಪ್ಷನ್ ನಾವೇನ್ ಮಾಡ್ಬಿಟ್ವಿ, ಎಲಿಮಿನೇಟ್ ಮಾಡಿಬಿಟ್ವಿ. ಇನ್ನು ಉಳಿದು ನಮಗೆ ಏನು ಉಳಿತು, ಇನ್ನು ಎರಡು ಆಪ್ಷನ್ ಉಳಿತು. ಟ್ರಾನ್ಸಿಟಿವ್ ಆದ್ರೆ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಆಗುತ್ತೆ, ನಾಟ್ ಟ್ರಾನ್ಸಿಟಿವ್ ಆದ್ರೆ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಆಗಲ್ಲ. ಹೌದಲ್ವಾ? ಹಾಗಾದ್ರೆ ಸೊ ಇನ್ ಕೇಸ್ ಏನಾದ್ರೂ ನಮಗೆ ಪ್ರೂವ್ ಮಾಡ್ಲಿಕ್ಕೆ ಆಗ್ಲಿಲ್ಲಪ್ಪ ಅಂತಂದ್ರೆಗಿನ ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಹಾಕಿ ಬಂದ್ರೆ ನಮ್ ಲಕ್ಕಿ ಇದ್ರೆ ಏನಾಗುತ್ತೆ, ನಮಗೆ ಸೊ ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ನೋಡಿ, ನಾವು ಇಲ್ಲಿ ನಮ್ಮ ಮ್ಯಾಥ್ಸ್ ಅಲ್ಲಿ ಏನ್ ಮಾಡ್ತಾ ಹೋಗ್ಬೇಕಪ್ಪ ಅಂದ್ರೆ ಆಪ್ಷನ್ನ ಎಲಿಮಿನೇಟ್ ಮಾಡ್ತಾ ಹೋಗ್ಬೇಕು. ಸೊ ಅಟ್ಲೀಸ್ಟ್ ನೀವೇನ್ ಮಾಡಿಯಪ್ಪ ಅಂದ್ರೆ ಒಂದು 2 ಆಪ್ಷನ್ಸ್ ಆದ್ರೂ ಎಲಿಮಿನೇಟ್ ಮಾಡ್ತಾ ಹೋಗ್ಬೇಕು. 2 ಎಲಿಮೆಂಟ್ ಆಪ್ಷನ್ಸ್ ಎಲಿಮಿನೇಟ್ ಮಾಡ್ತಾ ಹೋದ್ರೆ ಸೊ ನಮಗೆ ಫೈನಲಿ ಯಾವ್ದು ಎಕ್ಸಾಕ್ಟ್ಲಿ ಆನ್ಸರ್ ಅಂತೇಳಿ ನಮಗೆ ಏನಾಗ್ಬಿಡ್ತದೆ, ಗೊತ್ತಾಗ್ಬಿಡ್ತದೆ. ಓಕೆನಾ? ರೈಟ್. ನೆಕ್ಸ್ಟ್, let a is equals to 1, 2, 3, then the number of relations containing 1, 2 and 2, 3 which are reflexive and transitive but not symmetric is ಅಂತ ಹೇಳ್ತಾರೆ. ಸೊ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ, 1 ಕೊಟ್ಟಿದ್ದಾರೆ. ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ. ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ. ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ. ಹಾಗಾದ್ರೆ ಸೊ ಅವರು ಒಂದು ರಿಲೇಷನ್ನ ಡಿಫೈನ್ ಮಾಡ್ಬೇಕು. ನಾವು ಎಷ್ಟು ರಿಲೇಷನ್ನ ಡಿಫೈನ್ ಮಾಡಬೇಕು ನೋಡ್ಕೋಬೇಕು. ಆ ರಿಲೇಷನಲ್ಲಿ ಏನಿರಬೇಕು, 1, 2 ಮತ್ತೆ 2, 3 ಇರಬೇಕು. ಮೋರ್ ಓವರ್ ಆ ರಿಲೇಷನಲ್ಲಿ ಅದೇನಾಗಿರ್ಬೇಕು, ರಿಫ್ಲೆಕ್ಸಿವ್ ಆಗಿರಬೇಕು, ಟ್ರಾನ್ಸಿಟಿವ್ ಆಗಿರಬೇಕು, ಬಟ್ ನಾಟ್ ಸಿಮೆಟ್ರಿಕ್ ಆಗಬೇಕು. ಓಕೆನಾ? ಹಾಗಾದ್ರೆ ಸೊ ನಮಗೆ ಏನು ಕೊಟ್ಟಿದ್ದಾರೆ, ನಾನ್ ಎಂಟಿ ಸೆಟ್ 1, 2, 3 ಕೊಟ್ಟಿದ್ದಾರೆ. ಈಗ ನಾನು ಡಿಫೈನ್ ಮಾಡ್ತೀನಿ, R1 ಅನ್ನ ರಿಲೇಷನ್ನ ಡಿಫೈನ್ ಮಾಡ್ತೀನಿ. ಸೊ 1, 1, 2, 2, 3, 3 ಆಗಬೇಕು. ನೆಕ್ಸ್ಟ್ ಏನಿರಬೇಕು, 2 ಎಲಿಮೆಂಟ್ ಇರಬೇಕು. ಯಾವ್ದು, 1, 2 ಇರಬೇಕು, 2, 3 ಇರಬೇಕು. ನೋಡಿ, ರಿಫ್ಲೆಕ್ಸಿವ್ ಆಗಬೇಕು. 1, 1, 2, 2, 3, 3 ಇಸ್ ರಿಫ್ಲೆಕ್ಸಿವ್. ಹೌದಲ್ವಾ? ಬಟ್ 1, 2 ಬಿಲಾಂಗ್ಸ್ ಟು ಆರ್ ಇದೆ, 2, 1 ಡಸಂಟ್ ಬಿಲಾಂಗ್ಸ್ ಟು ಆರ್. ಈಗ ಟ್ರಾನ್ಸಿಟಿವ್ ಆಗುತ್ತೆ ನೋಡ್ಕೊಂಡು, 1 ಇಸ್ ರಿಲೇಟೆಡ್ ಟು 2, 2 ರಿಲೇಟೆಡ್ ಟು 3. ಟ್ರಾನ್ಸಿಟಿವ್ ಆಗಬೇಕಂದ್ರೆ ಏನಾಗಬೇಕು, 1, 3 ಬಿಲಾಂಗ್ಸ್ ಟು ಆರ್ ಆಗಬೇಕು. ಹಾಗಾದ್ರೆ ಇಟ್ ಈಸ್ ಆನ್, ನೋಡಿ ಈಗ ಏನಾಯ್ತು, ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಗಲಿಲ್ಲ, ಬಟ್ ಇಟ್ ಇಸ್ ಏನಾಯ್ತು, ಟ್ರಾನ್ಸಿಟಿವ್ ಆಯಿತು. ಅಗೇನ್ ಈಗ R2 ರಿಫೈನ್ ಮಾಡ್ತೀನಿ. ಅಗೇನ್ 1, 1 ತಗೊಳ್ಳೋಣ, 2, 2 ತಗೊಳ್ಳೋಣ, 3, 3 ತಗೊಳ್ತೀನಿ. ಅಗೇನ್ ನಮ್ಗೆ ಏನಿರಬೇಕು, 1, 2 ಇರಬೇಕು, 2, 3 ಇರಬೇಕು. ಹಾಗಾದ್ರೆ ನಮಗೆ 1, 3 ಮಸ್ಟ್ ಅಂಡ್ ಶುಡ್ ಆಗಿರಬೇಕು. ಅಗೇನ್ 2 ರಿಲೇಟೆಡ್ ಟು 3 ಇದೆ, 3 ರಿಲೇಟೆಡ್ ಏನಾದರೂ ಇರ್ಬೋದು. ಅಥವಾ ನಾವೇನು ತಗೊಳ್ಳೋಣ, 2, 1 ತಗೊಳ್ಳೋಣ. ನೋಡೋಣ, ಈಗ ಚೆಕ್ ಮಾಡೋಣ.
ಸೊ 1, 1, 2, 2, 3, 3 ರಿಫ್ಲೆಕ್ಸಿವ್, 1 ರಿಲೇಟೆಡ್ ಟು 2, 2 ರಿಲೇಟೆಡ್ ಟು 3, 1 ರಿಲೇಟೆಡ್ ಟು 3 ಇದೆ. ಹೌದಲ್ವಾ? ನೆಕ್ಸ್ಟ್ 1 ರಿಲೇಟೆಡ್ ಟು 2, 2 ರಿಲೇಟೆಡ್ ಟು 1, 1 ರಿಲೇಟೆಡ್ ಟು 1 ಇದೆ. ನೆಕ್ಸ್ಟ್ ಇದು ತಗೊಳ್ಳೋಣ, 2 ರಿಲೇಟೆಡ್ ಟು 3, ಹೌದಲ್ವಾ? 3 ರಿಲೇಟೆಡ್ ಟು 3 ಆದಾಗ 2 ರಿಲೇಟೆಡ್ ಟು 3 ಇದೆ. ಹೆನ್ಸ್ ಇಟ್ ಈಸ್ ಏನಾಗ್ತಾ ಹೋಗ್ತದೆ, ಟ್ರಾನ್ಸಿಟಿವ್ ಆಗ್ತಾ ಹೋಗ್ತದೆ. ಹೌದಲ್ವಾ? ಬಟ್ ಇಟ್ ಇಸ್ ನಾಟ್ ಸಿಮೆಟ್ರಿಕ್. ಯಾಕೆ? 2 ರಿಲೇಟೆಡ್ ಟು 3 ಇದ್ರೆ 3 ರಿಲೇಟೆಡ್ ಟು 2 ಇಲ್ಲ. ಹೌದಲ್ವಾ? ನೆಕ್ಸ್ಟ್ R3 ಇನ್ನೊಂದು ನಾವು ಡಿಫೈನ್ ಮಾಡ್ಕೊತೀವಿ, ನೋಡೋಣ. 1, 1, 2, 2, 3, 3 ಅಗೇನ್ 1, 2 ಇರಲೇಬೇಕು, 2, 3 ಇರಲೇಬೇಕು. ಹಾಗಾದರೆ ಏನು ಮಾಡ್ಕೊಳ್ಳೋಣ, 1, 3 ಡಿಫೈನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 3, 2ನ ಕೂಡ ಡಿಫೈನ್ ಮಾಡ್ಕೊಳ್ಳೋಣ. ಈಗ 1, 2 ಇದೆ, 2, 3 ಇದೆ. ಹಾಗಾದ್ರೆ ನಾವೇನು ನೋಡ್ಕೊಳ್ಳೋಣ, ಟ್ರಾನ್ಸಿಟಿವ್ ಆಗುತ್ತೋ ಇಲ್ಲ ಚೆಕ್ ಮಾಡ್ಕೊಳ್ಳೋಣ. 1 ಇಸ್ ರಿಲೇಟೆಡ್ ಟು 2, 2 ರಿಲೇಟೆಡ್ ಟು 3, 1 ರಿಲೇಟೆಡ್ ಟು 3 ಇದೆ. ಹೌದಲ್ವಾ? 2 ರಿಲೇಟೆಡ್ ಟು 3, 3 ರಿಲೇಟೆಡ್ ಟು 2, ಸೊ 2 ರಿಲೇಟೆಡ್ ಟು 2 ಇದೆ. ಹಾಗಾದರೆ ದಿಸ್ ಇಸ್ ಆಲ್ಸೋ ಏನಾಯಿತು, ಸೊ ಟ್ರಾನ್ಸಿಟಿವ್ ಆಯಿತು, ರಿಫ್ಲೆಕ್ಸಿವ್ ಆಯಿತು, ಸೊ ನಾಟ್ ಸಿಮೆಟ್ರಿಕ್ ಆಯಿತು. ಹಾಗಾದರೆ ಸೊ ನಾವೇನು ಮಾಡ್ಬೋದು, ಇಷ್ಟು ದಟ್ ಈಸ್ R1, R2, R3 ಬೇಕಾದರೆ ಇನ್ನೂ ಯಾವ್ದಾದ್ರು ನೋಡ್ಕೊಳ್ಳಿ. ಸೊ ಇಟ್ ಇಸ್ ನಾಟ್ ಪಾಸಿಬಲ್ ಆಗುತ್ತೆ. ಹಾಗಾಗಿ ಸೊ ಎಷ್ಟು ನಾವು ರಿಲೇಷನ್ನ ನಾವು ಡಿಫೈನ್ ಮಾಡಬಹುದಪ್ಪ, 1, 2, 2, 3 ಏನಾಗಿರಬೇಕು, ರಿಫ್ಲೆಕ್ಸಿವ್ ಆಗಿರಬೇಕು, ಟ್ರಾನ್ಸಿಟಿವ್ ಆಗಿರಬೇಕು, ನಾಟ್ ಸಿಮೆಟ್ರಿಕ್ ಆಗಿರ್ಬೇಕು ಅಂದಿಗಿನ. ಸೊ ನಾವೇನು ಮಾಡ್ಬೋದು, 3 ರಿಲೇಷನ್ನ ಡಿಫೈನ್ ಮಾಡಬಹುದು. ಅದು ನಾನ್ ಎಂಪ್ಟಿ ಸೆಟ್ ಯಾವ್ದ್ರ ಮೇಲೆ, 1, 2, 3 ಮೇಲೆ. ಗೊತ್ತಿದೆ ಅಲ್ವಾ? ರೈಟ್. ನೆಕ್ಸ್ಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ದ ರಿಲೇಷನ್ ಆಫ್ ಕಾಂಗ್ರುಯೆನ್ಸ್ ಮಾಡ್ಯುಲೋ n. ಏನು ಹೇಳ್ತಿದ್ರೆ, ದ ರಿಲೇಷನ್ ಆಫ್ ಕಾಂಗ್ರುಯೆನ್ಸ್ ಮಾಡ್ಯುಲೋ n is reflexive only, first option. Second option symmetric only. Next option transitive only. Next option an equivalence relation ಅಂತ ಹೇಳ್ತಿದ್ದಾರೆ. ಹೌದಲ್ವಾ? ಹಾಗಾದರೆ ನಮಗೆ ಕಾಂಗ್ರುಯೆನ್ಸ್ ಮಾಡ್ಯುಲೋ n ಅಂದರೆ ಏನು? ಯಾವಾಗ ನಾವು ಕಾಂಗ್ರುಯೆನ್ಸ್ ಮಾಡ್ಯುಲೋ n ಅಂತ ಹೇಳ್ತೀವಪ್ಪ ಅಂತಂದ್ರೆಗಿನ ಇಟ್ ಈಸ್ ಡಿಫೈನ್ಡ್ ಆ್ಯಸ್, ಸೊ ಎ ಕಾಂಗ್ರುಯೆನ್ಸ್ ಮಾಡ್ಯುಲೋ ಬಿ ಅಂತ ಹೇಳ್ತೀವಿ, ದಟ್ ಈಸ್ ಮಾಡ್ n. ಸೊ ಇಫ್ ಅಂಡ್ ಓನ್ಲಿ ಇಫ್ n ಡಿವೈಡ್ಸ್ ಏನಾಗಬೇಕು, a ಮೈನಸ್ ಬಿ ಆಗಿರಬೇಕು, ದೆನ್ ನಾವು ಸೇ ದ್ಯಾಟ್ a ಈಸ್ ಕಾಂಗ್ರುಯೆಂಟ್ ಟು ಬಿ ಮಾಡ್ಯುಲೋ n ಅಂತ ಹೇಳಬಹುದು. ಒಂದು ನೆನಪಿಟ್ಕೊಳ್ಳಿ, ಕಾಂಗ್ರುಯೆನ್ಸ್ ಮಾಡ್ಯುಲೋ n ಈಸ್ ಆಲ್ವೇಸ್ ಆ್ಯನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್. ಯಾಕೆ ಅಂತಂದಿಗಿನ, ಸೊ n ಡಿವೈಡ್ಸ್, ಸೊ ಫಸ್ಟ್ಗೆ ರಿಫ್ಲೆಕ್ಸಿವ್ ರಿಲೇಷನ್ನ ತಗೊಂಡಾಗ, ಸೊ ರಿಫ್ಲೆಕ್ಸಿವ್ ರಿಲೇಷನ್ ಅಂದರೆ ಏನಾಗಬೇಕು, ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ, ಸೊ ಎ ಬಿಲಾಂಗ್ಸ್ ಟು ಆರ್ ಆಗಬೇಕಲ್ವಾ. ಸೊ ದಟ್ ಈಸ್, ಸೊ ಏನಾಗುತ್ತೆ, n ಡಿವೈಡ್ಸ್ ಏನಾಗುತ್ತೆ, ಎ ಮೈನಸ್ ಎ ಅಲ್ವಾ, ದಟ್ ಈಸ್ ಎ ಮೈನಸ್ ಬಿ. ನಾವೆಂತ ಬರಿಬೋದು ಇದನ್ನ, ಸೊ ಆರ್ ಇದನ್ನ ಹೆಂಗೆ ಬರೀಬಹುದು, ಎ ಮೈನಸ್ ಬಿ ಈಸ್ ಡಿವಿಸಿಬಲ್ ಬೈ ಅಂತ ಬರೀಬಹುದು, ಎನ್ ಅಂತ ಬರೀಬಹುದು. ಹಾಗಾದ್ರೆ ಇಟ್ ಸೆಲ್ಫ್ ನಂಬರ್ ಏನಾಗುತ್ತೆ, 0 ಮೈನಸ್ 0 ಅಂದರೆ ಸಾರಿ ಎ ಮೈನಸ್ ಎ, 0 ಡಿವಿಸಿಬಲ್ ಬೈ ಎನ್. ಹಾಗಾದರೆ ರಿಫ್ಲೆಕ್ಸಿವ್ ರಿಲೇಷನ್ ಆಯಿತು. ನೆಕ್ಸ್ಟ್ ಸಿಮೆಟ್ರಿಕ್ ರಿಲೇಷನ್ ತಗೊಂಡಾಗ ಲೆಟ್ ಎ ಕಮಾ ಬಿ ಬಿಲಾಂಗ್ಸ್ ಟು ಆರ್ ಆಗಿದೆ. ದಟ್ ಫಾರ್ ಆಲ್ ಎ ಕಮಾ ಬಿ ಬಿಲಾಂಗ್ಸ್ ಟು ದ ನಾನ್ ಎಂಪ್ಟಿ ಸೆಟ್ ಎ ಅಂತ ತಗೊಳ್ಳೋಣ. ಓಕೆನಾ? ಹಾಗಾದರೆ ಎನ್ ಡಿವೈ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂದರೆ ಅಂತ ಅರ್ಥ, ಎ ಮೈನಸ್ ಬಿ ಇಸ್ ಡಿವಿಸಿಬಲ್ ಬೈ ಎನ್ ಅಂತ ಅರ್ಥ. ಹೌದಲ್ವಾ? ಹಾಗಾದ್ರೆ ದಟ್ ಇಸ್ ಆಲ್ಸೋ ಇಂಪ್ಲೈಸ್ ಏನಂತ ಅರ್ಥ, ಬಿ ಮೈನಸ್ ಎ ಇಸ್ ಆಲ್ಸೋ ಡಿವಿಸಿಬಲ್ ಬೈ ಎನ್ ಅಂತ ಅರ್ಥ. ದಟ್ ಈಸ್ ಬಿ ಕಮ ಎ ಬಿಲಾಂಗ್ಸ್ ಟು ಆರ್ ಅಂತ ಅರ್ಥ. ಹೆನ್ಸ್ ಇಟ್ ಈಸ್ ಸಿಮೆಟ್ರಿಕ್. ಅದೇ ರೀತಿಯಾಗಿ ಸೊ ಟ್ರಾನ್ಸಿಟಿವ್ ರಿಲೇಷನ್ ಅಂತ ತಗೊಳ್ತೀವಿ, ಲೆಟ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂಡ್ so b comma c belongs to r ಅಂತ ಅರ್ಥ. ಇಟ್ ಮೀನ್ಸ್ ಇಟ್ ಇಂಪ್ಲೈಸ್, ಸೊ a minus b is divisible by n and ಸೊ b minus c divisible by n ಆಗುತ್ತೆ. ಹಾಗಾದ್ರೆ ನಾನೇನು ಮಾಡ್ತೀನಿ, ಇವೆರಡನ್ನ ಆ್ಯಡ್ ಮಾಡೋಣ. a minus b plus b minus c divisible by n ಆಗುತ್ತೆ, ಪ್ಲಸ್ b minus c ಕ್ಯಾನ್ಸಲ್, ದಟ್ ಈಸ್ a minus c is divisible by n ಆಗುತ್ತೆ. ಸೊ ದಿಸ್ ಇಂಪ್ಲೈಸ್ a comma c belongs to r ಆಯಿತು. ಹಾಗಾದರೆ ಟ್ರಾನ್ಸಿಟಿವ್ ಕೂಡ ಆಯಿತು. ಹಾಗಾದರೆ ಕಾಂಗ್ರುಯೆನ್ಸ್ ಮಾಡ್ಯುಲೋ n ಇಸ್ ಆಲ್ವೇಸ್ ಆ್ಯನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್. ಇದು ನೆನಪಿರಲಿ. ಓಕೆನಾ? ರೈಟ್. ದ ನೆಕ್ಸ್ಟ್ ಕ್ವಶನ್. ಲೆಟ್ R be a set of all real numbers and let S be the relation defined on R as follows. That is x ಇಲ್ಲಿ s ಬದಲು x related to y. ಇಫ್ ಅಂಡ್ ಓನ್ಲಿ ಇಫ್ ಏನಾಗಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1 ಇದೆ. ಅವ್ರು ಏನು ಹೇಳ್ತಿದ್ದಾರೆ, ಸೊ ನಮಗೆ ಹಿಂಟ್ ಏನು ಕೊಡ್ತಾರೆ, ಸೊ ಎಕ್ಸ್ ಈಸ್ ರಿಲೇಟೆಡ್ ಟು ವೈ, ದಟ್ ಎಸ್ ಯಾರ ಬದಲಿಗೆ ಎಸ್ ಕೊಟ್ಟಿದ್ದಾರೆ. ಸೊ ಇಫ್ ಅಂಡ್ ಓನ್ಲಿ ಇಫ್ ಯಾವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1 ಅಂತೇಳಿ. ಹಾಗಾದ್ರೆ ನಾವು ಹಿಂಗೆ ಬರಿಬೋದಲ್ವಾ.
y square plus x square is also is equals to 1. ಸೊ ದಿಸ್ ಇಂಪ್ಲೈಸ್ ದಟ್ ಏನಂತ ಅರ್ಥ y is related to ಏನಂತ ಅರ್ಥ x ಅಂತ ಅರ್ಥ. y related to x ಅಂದ್ರೆ ಏನಂತ ಅರ್ಥ y, x belongs to ಏನಂತ ಅರ್ಥ r ಅಂತ ಅರ್ಥ ಅಲ್ವಾ. ಅಂದ್ರೆ ಇಟ್ ಇಸ್ ಆಲ್ವೇಸ್ ಏನಂತ ಅರ್ಥ ಸೊ ಸಿಮೆಟ್ರಿಕ್ ಅಂತ ಹೇಳಿ ಅರ್ಥ ಆಗ್ತದೆ ಹೌದಲ್ವಾ. ಇಟ್ ಇಸ್ ಆಲ್ವೇಸ್ ಸಿಮೆಟ್ರಿಕ್ ರಿಲೇಷನ್ ಆಗುತ್ತೆ. ಹಾಗಾದ್ರೆ ನಮಗೇನು ಬಂದಾಗ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಇದು ಯಾವುದೇ ಕಾರಣಕ್ಕೂ ರಿಫ್ಲೆಕ್ಸಿವ್ ಆಗಲ್ಲ, ಟ್ರಾನ್ಸಿಟಿವ್ ಕೂಡ ಆಗ್ಲಿಕ್ಕೆ ಆಗಲ್ಲ. ಸೊ ಇಟ್ಸ್ ಆಲ್ವೇಸ್ ಏನಾಗಿರ್ತದೆ ಸಿಮೆಟ್ರಿಕ್ ರಿಲೇಷನ್ ಆಗಿರ್ತದೆ. ಓಕೆನಾ ರೈಟ್. ದ ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆನ್ ಎ ಸೆಟ್ ಎ ಇಸ್ ಈಕ್ವಲ್ಸ್ ಟು 1 2 3. ಫಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಆರ್ ಇಸ್ ಈಕ್ವಲ್ಸ್ ಟು 1, 1, 2, 2 ಇಸ್ ರಿಫ್ಲೆಕ್ಸಿವ್ ರಿಲೇಷನ್ ಆನ್ ಎ ಅಂತ ಹೇಳ್ತಿದ್ದಾರೆ. ಸೆಕೆಂಡ್ ರಿಲೇಷನ್ ಕೊಟ್ಟಿದ್ದಾರೆ 3, 3 ಇಸ್ ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಎ ರಿಫ್ಲೆಕ್ಸಿವ್ ರಿಲೇಷನ್ ಆನ್ ಎ ಅಂತ ಹೇಳ್ತಿದ್ದಾರೆ. ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಅಬೋ ಈಸ್ ಆರ್ ಕರೆಕ್ಟ್ ಅಂತ ಹೇಳ್ತಾರೆ. ಈಗ ನೋಡ್ಕೊಳ್ಳೋಣ. ಸೊ ಆರ್ ಈಗ ಫಸ್ಟ್ ಒನ್ ಆರ್ ಇಸ್ ರಿಫ್ಲೆಕ್ಸಿವ್ ಆಗಬೇಕಂದ್ರೆ ಏನಾಗಬೇಕು 1, 1 ಇರಬೇಕು, 2, 2 ಇರಬೇಕು, ಮತ್ತೆ 3, 3 ಕೂಡ ಬಿಲಾಂಗ್ಸ್ ಟು ಆರ್ ಆಗಬೇಕಾಗಿತ್ತು. ಬಟ್ 3, 3 ಬಿಲಾಂಗ್ಸ್ ಟು ಆರ್ ಆಗಿಲ್ಲ. ಅಂದರೆ ಇಟ್ ಇಸ್ ನಾಟ್ ಎ ಏನಂತ ಅರ್ಥ ರಿಫ್ಲೆಕ್ಸಿವ್ ರಿಲೇಷನ್. ಇದು ರಿಫ್ಲೆಕ್ಸಿವ್ ರಿಲೇಷನ್ ಆಗಿಲ್ಲ, ಅಂದರೆ ಇಟ್ ಇಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಅರ್ಥ. ನೆಕ್ಸ್ಟ್, ಸೊ 3, 3 is a symmetric and a transitive but not a reflexive relation ಅಂತ ಹೇಳ್ತಾರೆ. ರೈಟ್, ಆಫ್ ಕೋರ್ಸ್. ಸೊ ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ ಏನಾಗಿರ್ಬೇಕಾಗಿತ್ತು 2, 2 ಇರಬೇಕಾಗಿತ್ತು, ಮತ್ತೆ 1, 1 ಇರಬೇಕಾಗಿತ್ತು. ಸೊ ಇಲ್ಲಿ ರಿಫ್ಲೆಕ್ಸಿವ್ ರಿಲೇಷನ್ ಇಲ್ಲ. ಸೊ 3, 3 ಅನ್ನೋದಿದೆ ಇಟ್ ಇಸ್ ಆಲ್ವೇಸ್ ಸಿಮೆಟ್ರಿಕ್ ಆಗುತ್ತೆ ಅಂಡ್ ಮೋರ್ ಓವರ್ ಇಟ್ ಇಸ್ ಆಲ್ವೇಸ್ ಏನಾಗುತ್ತೆ ಟ್ರಾನ್ಸಿಟಿವ್ ಆಗುತ್ತೆ. ಹಾಗಾಗಿ ಸೊ ಆಪ್ಷನ್ ಏನಾಗುತ್ತೆ ಸೊ ಕರೆಕ್ಟ್ ಸ್ಟೇಟ್ಮೆಂಟ್ ಈಸ್ 2 ಓನ್ಲಿ. ಓಕೆನಾ ರೈಟ್. ನೆಕ್ಸ್ಟ್, let a is equals to 1, 2, 3 and let r is equals to 2, 2, 3, 3, 4, 4, 1, 2 be a relation on a, then r is. So ನಮಗೆ ಏನು ಕೊಟ್ಟಿದ್ದಾರೆ ಅವರು ಸೊ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ a is equals to ಏನು ಕೊಟ್ಟಿದ್ದಾರೆ 1, 2, 3, 4 ಕೊಟ್ಟಿದ್ದಾರೆ ಅಂಡ್ r ನ ರಿಲೇಷನ್ ಅಲ್ಲಿ ಏನು ಕೊಟ್ಟಿದ್ದಾರೆ 2, 2, ಸೊ 3, 3, ಸೊ 4, 4 ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ 1, 2 ಕೊಟ್ಟಿದ್ದಾರೆ. ಸೊ 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಏನು ಕೊಟ್ಟಿದ್ದಾರೆ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್, ನನ್ ಆಫ್ ದೀಸ್ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಸೊ ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತಾ ನೋಡಿ. ಸೊ 1, 1, 2, 2, 3, 3, 4, 4 ಇರಬೇಕಾಗಿತ್ತು. ಬಟ್ 1, 1 ಡಸಂಟ್ ಬಿಲಾಂಗ್ಸ್ ಟು ಆರ್. ಹಾಗಾದರೆ ಸೊ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಹೌದಲ್ವಾ, ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್. ಹಾಗಾದರೆ ಆಪ್ಷನ್ ಎ ಈಸ್ ಎಲಿಮಿನೇಟೆಡ್. ನೆಕ್ಸ್ಟ್ ನೋಡ್ಕೊಳ್ಳೋಣ, ಅಬ್ಸರ್ವ್ ಮಾಡೋಣ. ಸೊ ಸಿಮೆಟ್ರಿಕ್ ರಿಲೇಷನ್ ನೋಡ್ಕೊಳ್ಳೋಣ. ಸೊ ಏನಾಗಿದೆ 1 ಈಸ್ ರಿಲೇಟೆಡ್ ಟು 2 ಆದರೆ 2 related to 1 ಇಲ್ಲ. ದಟ್ ಈಸ್ ಲೆಟ್ 1, 2 ಬಿಲಾಂಗ್ಸ್ ಟು ಆರ್ ಬಟ್ 2, 1 ಡಸಂಟ್ ಬಿಲಾಂಗ್ಸ್ ಟು ಆರ್. ಹೌದು ಅಲ್ವೋ. ದೇರ್ ಫೋರ್ ಸೊ ಇಟ್ ಈಸ್ ನಾಟ್ ಎ ಸಿಮೆಟ್ರಿಕ್. ಹಾಗಾದರೆ ಉಳಿದಿರೋದೇನೋ ಸೊ ಟ್ರಾನ್ಸಿಟಿವ್, ನನ್ ಆಫ್ ದಿಸ್ ಅಂತ ನೋಡಿ. 2, 2 ಆಬ್ವಿಯಸ್ಲಿ ಸ್ಯಾಟಿಸ್ಫೈಸ್ ಟ್ರಾನ್ಸಿಟಿವ್ ಪ್ರಾಪರ್ಟಿ, 3, 3 ಆಬ್ವಿಯಸ್ಲಿ ಸ್ಯಾಟಿಸ್ಫೈಸ್ ಟ್ರಾನ್ಸಿಟಿವ್ ಪ್ರಾಪರ್ಟಿ, 4, 4 ಸ್ಯಾಟಿಸ್ಫೈಸ್ ಟ್ರಾನ್ಸಿಟಿವ್ ಪ್ರಾಪರ್ಟಿ. ನೆಕ್ಸ್ಟ್ 1 ಈಸ್ ರಿಲೇಟೆಡ್ ಟು 2 ಇದೆ, 2 ಈಸ್ ರಿಲೇಟೆಡ್ ಟು 2 ಇದೆ. ಹಾಗಾದ್ರೆ ಟ್ರಾನ್ಸಿಟಿವ್ ಆಗಬೇಕಂತ ಏನಿರಬೇಕು 1 ಈಸ್ ರಿಲೇಟೆಡ್ ಟು 2 ಇದೆ. ಹೆನ್ಸ್ ಅಗೇನ್ ಇಟ್ ಇಸ್ ಬಿಲಾಂಗ್ಸ್ ಟು ಆರ್ ಆಗಿದೆ. ದಟ್ ಈಸ್ ಅ ಟ್ರಾನ್ಸಿಟಿವ್ ರಿಲೇಷನ್ ಅಂತ ತಗೊಂಡಾಗ ಸೊ ಲೆಟ್ 1, 2 ಬಿಲಾಂಗ್ಸ್ ಟು ಆರ್ and 2, 2 belongs to R. So it implies that 1, 2 is also belongs to R ಆಯಿತು. ಹೆನ್ಸ್ ಇಟ್ ಈಸ್ ಏನಾಯಿತು ಟ್ರಾನ್ಸಿಟಿವ್ ಆಗಿದೆ. ಹೌದಲ್ವಾ. ಸೊ ಈ ರೀತಿಯಾಗಿ ನಾವೇನು ಮಾಡ್ತಾ ಹೋಗ್ಬೋದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗ್ಬಹುದು. ಓಕೆನಾ. ಸೊ ಇಲ್ಲಿಗೆ